ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಭಾನುವಾರ 7ನೇ ತಾರೀಕು ಸೆಪ್ಟೆಂಬರ್ ಸುಮಾರು 10:30 ಆಗಿದೆ. ಸ್ವಲ್ಪ ತಡ ಆಯಿತು. ಕ್ಷಮಿಸಿ ಇದಕ್ಕಾಗಿ. ಸೊ ಲೂನಾರ್ ಎಕ್ಲಿಪ್ಸ್ ನಡೀತಾ ಇದೆ. ಲೂನಾರ್ ಎಕ್ಲಿಪ್ಸ್ ಸಮಯದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಜಪ ಎಲ್ಲ ಮಾಡಿ ವಿಡಿಯೋ ಮಾಡಲಿಕ್ಕೆ ಬಂದೆ. ಸ್ವಲ್ಪ ಕ್ಷಮಿಸಿ ಲೇಟ್ ಆಗಿದ್ದಕ್ಕೆ. ಮುಖ್ಯವಾಗಿ ಲೂನಾರ್ ಎಕ್ಲಿಪ್ಸ್ ಎಫೆಕ್ಟ್ ಇರುತ್ತೆ ಅಂತ ಕಳೆದ ವಾರ ಡಿಸ್ಕಸ್ ಮಾಡ್ತಾ ಇದ್ದೆ. ಅದು ಮರ್ಕ್ಯುರಿ ಒಂದು ಮೀನ್ಸ್ ಡೈರೆಕ್ಟ್ ಆಗಿ ಹೋಗಿದ್ದು ಸ್ವಲ್ಪ ಇನ್ಗ್ರೆಷನ್ನು ಆಗಿದೆ, ಡೈರೆಕ್ಟು ಆಯ್ತು ಸ್ವಲ್ಪ. ಸೊ ಅದೆಲ್ಲ ಒಂದು ಎಫೆಕ್ಟ್ ಇರುತ್ತೆ. ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಬಂದರೂ ಕೂಡ ನೆಗೆಟಿವಿಟಿ ಸ್ವಲ್ಪ ತೋರಿಸ್ತಿದೆ. ಸೊ ಲೂನಾರ್ ಎಕ್ಲಿಪ್ಸ್ ಎಫೆಕ್ಟು ಸ್ಟಾರ್ಟ್ ಆಗಿದೆಯಾ ಅನ್ನೋದು ಡೌಟ್ ಬಂತು. ನೋಡೋಣ, ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಹೇಗೆ ಟ್ರೇಡ್ ತೊಗೊಬೇಕು ಇನ್ನು ನೆಕ್ಸ್ಟ್ 15 ಡೇಸ್ ವೆರಿ ಕ್ರೂಷಿಯಲ್ ಇರುತ್ತೆ. ಏನಕ್ಕೆ ಕ್ರೂಷಿಯಲ್ ಅಂತ ಕೂಡ ಹೇಳ್ತೀನಿ. ಯಾವ ಸೆಕ್ಟ್ರಿಗೆ ಮೇಜರ್, ಅದರಲ್ಲೂ ಕ್ರಿಪ್ಟೋ ವರ್ಕ್ ಮಾಡೋರಿಗೆ ಒಂದು ಮೇಜರ್ ಒಂದು ಆಸ್ಟ್ರೋ ಇವೆಂಟ್ ನಡೆದಿದೆ ಒಂದು 6ನೇ ತಾರೀಕು ಹಿಂದೆ ದಿವಸ. ಸೊ ಅದ್ರದ್ದು ಎಫೆಕ್ಟು ನಾಳಿನ ಮಾರ್ಕೆಟಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಅದು ಹೇಗೆ ಹೋಗುತ್ತೆ ಏನು ಅಂತ ಸ್ವಲ್ಪ ನೋಡೋಣ. ಮುಖ್ಯವಾಗಿ ತರವಾಗಿ ವಿಡಿಯೋ ನೋಡಿ. ಕಳೆದ ವಾರ ತುಂಬ ಒಂದು ಚೆನ್ನಾಗಿ ಓಡಿದೆ ತುಂಬ ಸ್ಟಾಕ್ಗಳು. ಸೊ ಆವ್ರೇಜ್ ನೋಡ್ತಾ ಇದ್ದೆ, ಕೊಟ್ಟಿದ್ದು ಒಂದು ಅರೌಂಡ್ 25-26 ಸ್ಟಾಕ್ಸ್ ಇರ್ಬೋದು. ಅರೌಂಡ್ ಆವ್ರೇಜ್ ಏನೇ ಮಾಡಿದ್ರು ವರ್ಸ್ಟ್ ಕೇಸ್ ಅಂತ ತೊಗೊಂಡ್ರು. ಇವನ್ ಸ್ಟಾಪ್ ಲಾಸ್ ಹಿಟ್ಟಾಗಲಿ ಆಗದೆ ಇರಲಿ, ಇವನ್ ನೆಗೆಟಿವ್ ಫೇಲ್ ಆದರೂ ಕೂಡ ಒಂದು ಓವರ್ ಆಲ್ ಆವ್ರೇಜ್ ಬಂದ್ಬಿಟ್ಟು ಮಾರ್ಕೆಟ್ದು ಮೀನ್ಸ್ ಆ ಸ್ಟಾಕ್ಸ್ಗಳಿಂದ ಆವ್ರೇಜು 2.5% ತನಕ ಬಂದಿದೆ. ಸೊ ಅದರಲ್ಲೂ ಕೆಲವು ಸ್ಟಾಕ್ಸ್ಗಳು ಮೋರ್ ದ್ಯಾನ್ 10% ಎಲ್ಲ ಕೊಟ್ಟಿದೆ. ಎರಡು ಸ್ಟಾಕ್ಸ್ ಏನೋ 10-12% ಎಲ್ಲ ಕೊಟ್ಟಿದೆ. ಅದು ಆಪ್ಷನ್ಸಲ್ಲಿ ಮಾಡಿದ್ದಂಥ ಸ್ಟಾಕ್ಸ್ಗಳು ನಾನು ಐಡೆಂಟಿಫೈ ಮಾಡಿದ್ದು. ಆಪ್ಷನ್ಸಲ್ಲಿ 12% ಅಂದರೆ ಇಟ್ಸ್ ಎ 4 ಟೈಮ್ಸ್ ಆ್ಯಕ್ಚುಲಿ. ನಿಮಗೆ 48-50% ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದು ಆಪ್ಷನ್ಸ್ದು ಮೇನ್ ಉದ್ದೇಶ ಇಟ್ಕೊಂಡೆ ನಾನು ಸಜೆಸ್ಟ್ ಮಾಡಿರೋವಂಥದ್ದು ಅಂತ ಅಂದ್ಕೊಂಬಿಡಿ. ಮುಖ್ಯವಾಗಿ ಇದು ಇದು ಅಂದರೆ ಲಾಂಗ್ ಸೈಡು ಹೋಗ್ಬೋದು, ಇಲ್ಲಾಂದರೆ ಶಾರ್ಟ್ ಸೈಡು ಹೋಗ್ಬೋದು. ಸೊ ಅದಕ್ಕೆ ನೀವು ಕೂಡ ಒಂದು ಮಂಡೇ ಓಪನಿಂಗ್ ಇರುತ್ತೆ ಅಥವಾ ಡೇ ಪೊಸಿಷನಲ್ ಕ್ಯಾರಿ ಮಾಡಬೇಕೋ ಬೇಡೋ ಅನ್ನೋದು ನೀವು ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ನಾನು ಇದು ಒಂದು ಗ್ಯಾನ್ ಬೇಸಿಸ್ ಮೇಲೆ ಒಂದೇನೋ ಚೇಂಜಸ್ ಬರ್ತಾ ಇದೆ ಅಂತ ನಾನು ಹೇಳಿರ್ತೀನಿ. ಸೊ ಅದು ತಕ್ಕನಾಗೆ ನೀವು ಟ್ರೇಡ್ ತೊಗೊಬೇಕಾಗತ್ತೆ. ಸಪೋಸ್ ನಾಳೆ ಒಂದು ಓಪನಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ ಅದು ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ ಅಂದರೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಡೇ ಎಂಡ್ ತನಕ. ಈ ವೀಕ್ಗೆ ಅದೇ ಥರ ಇರುತ್ತೆ ಅಂತ ಅಲ್ಲ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾರದಲ್ಲಿ 1 ಅಥವಾ 2 ಮುಂದಿನ ದಿವಸಗಳಿಗೆ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಆಸ್ಪೆಕ್ಟಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸಮ್ಮರೈಸ್ ಅಥವಾ ಒಂದು ಎಂಟೈರ್ ಪ್ಯಾಕೇಜ್ ಅಂತ ಒಂದು ಕ್ಲಾಸ್ ಉಡೆಮೇಲ್ ಮಾಡೋ ಪ್ಲ್ಯಾನ್ ಇತ್ತು ಮುಂಚೆ. ಅದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸಮಯ ಸಿಗ್ತಾ ಇಲ್ಲ, ಸಮಯದ ಅಭಾವದಿಂದ ಇದೆಲ್ಲ ಒಂದು ಸ್ವಲ್ಪ ಹೋಲ್ಡಲ್ಲಿದೆ. ಸೊ ಹಾಗಾಗಿ ನೀವು ಕಾಯ್ತಾ ಇರಿ. ಹೊಸ ಹೊಸ ಅಬ್ಸರ್ವೇಷನ್ ಕಂಡುಹಿಡಿತಾ ಇದ್ದೀನಿ. ಇವತ್ತಿನ ಒಂದು ಮೇಜರ್ ಅಬ್ಸರ್ವೇಷನ್ ನಿಮಗೆ ಫ್ಯೂಚರ್ಗೆ ನಿಮ್ಮ ಟ್ರೇಡಿಂಗ್ ಟೆಕ್ನಿಕ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಎಜುಕೇಷನಲ್ ಪರ್ಪಸ್ ಆಗಿರುವಂಥ ವಿಡಿಯೋ ಇದು ಕೂಡ, ಆದರೂ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಮೇಯ್ನಾಗಿ ಅಬ್ಸರ್ವ್ ಮಾಡಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರು, ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಅದರಲ್ಲೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ಏನೇ ಇರ್ಬೋದು, ಅದು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರು, ರಿಸರ್ಚ್ ಅನಲಿಸ್ಟ್ ಇಂಥವ್ರನ್ನೆಲ್ಲ ಹೆಲ್ಪ್ ತೊಗೊಂಡು ನೀವು ಟ್ರೇಡು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿ. ಎನಿ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನಾದರೂ ಅಡ್ವೈಸು ನನ್ನ ಕಡೆಯಿಂದ ಆಗಬೇಕಂದ್ರೆ ನಾನು ಮಾಡ್ತೀನಿ. ಅದು ಸಹಾಯ ಅಂತೂ ಸಿಗುತ್ತೆ. ಅದು ಡಸಂಟ್ ಮೀನ್ ಫ್ರೀಯಾಗಿ ಬಿಟ್ಟು ಅಡ್ವೈಸ್ ಕೊಡ್ತೀನಿ ಅಂತಲ್ಲ. ಬಿಟ್ಟು ಯಾವತ್ತೂ ಒಳ್ಳೆಯದಲ್ಲ. ಸೊ ಒಂದು ಸಣ್ಣ ಅಮೌಂಟು, ಅದು ಆ್ಯಂಫಿ ಒಂದು ಸೇಬಿಯಿಂದ ಡಿಸೈಡ್ ಆಗಿರುವಂಥದ್ದು ಫೀಸ್. ಅದು ನಿಮಗೆ ರಿಟರ್ನ್ ಬಂದ್ಬಿಡುತ್ತೆ. ಯಾವುದೇ ಒಂದು ಭಯ ಇಲ್ಲದೆ, ಯಾವುದೇ ಒಂದು ನನ್ನ ಮುಖಾಂತರ ಅಂತಲೇ ಅಲ್ಲ, ಯಾವುದೇ ಒಂದು ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋದರೂ ನಿಮಗೆ ಮಾರ್ಕೆಟ್ ಅನಲೈಸಿಸ್ ಮಾಡೋಕ್ಕಾಗಿಲ್ಲ, ಹೇಗೆ ಹೋಗುತ್ತೆ, ಯಾವುದು ಫಂಡ್ ಹಾಕ್ಕೊಬೇಕು ಅಥವಾ ಯಾವ ಸ್ಟಾಕ್ ತೊಗೊಬೇಕು ಅಂತ ಆಯಾ ಒಂದು ಎಕ್ಸ್ಪರ್ಟ್ ಅಂತ ಇರ್ತಾರೆ. ಮ್ಯೂಚುವಲ್ ಫಂಡ್ಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ಗೆ ರಿಸರ್ಚ್ ಅನಲಿಸ್ಟು ಈ ಥರದೆಲ್ಲ ಇರ್ತವೆ. ಅವ್ರದ್ದು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಅದನ್ನು ನೋಡ್ಕೊಂಡು ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ, ಜಾಸ್ತಿ ಸಮಯ ತೊಗೊಳೋದು ಬೇಡ. ಮೊದಲಿಗೆ ನಿಫ್ಟಿ ಹೋಗೋದಾದರೆ RBL ಬರ್ತೀನಿ, ಆಮೇಲೆ ನಿಫ್ಟಿ ಹೋಗ್ತೀನಿ.
ಎಸ್ಪೆಷಲಿ ನಿಫ್ಟಿದು ಅಬ್ಸರ್ವೇಷನ್ ನಾನು ಹೇಳ್ತಾ ಇದ್ದೆ. ಒಂದು ಪಾಸಿಟಿವ್ ಟ್ರೆಂಡ್ ಬಂದಿದೆ. ಸೊ ಪಾಸಿಟಿವ್ ಟ್ರೆಂಡ್ ಏನೋ ಕೊಡ್ತು. ಕಳೆದ ಒಂದು ನೋಡ್ಬೋದು, ಎಸ್ಪೆಷಲಿ ಜಿ ಎಸ್ ಟಿದು ಒಂದು ನ್ಯೂಸ್ ಬಂದಾಗ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡ್ರೆ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ರಿವರ್ಸಲ್ ಬಂದ್ಬಿಡ್ತು. ಸಸ್ಟೈನ್ ಆಗ್ತಾ ಇಲ್ಲ. ಕಾರಣಗಳು ಏನೋ ಇದೆ, ಅದನ್ನು ನೋಡೋಣ ಇವಾಗ. ಸೊ ಎರಡು ಆಸ್ಪೆಕ್ಟಲ್ಲಿ ನೋಡೋಣ. ಈಗ ಫಿಬಿನಾಶಿ ಹಾಕ್ಕೊತೀನಿ, ಮಿಕ್ಕಿದೆಲ್ಲ ಒಂದೆಲ್ಲ ತೆಗೆದುಬಿಟ್ಟಿದ್ದೀನಿ. ಫಿಬಿನಾಶಿ ಬೇಸಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಫಿಬಿನಾಶಿ ವೆರಿ ಇಂಪಾರ್ಟೆಂಟು. ಅದು ನೀವು ನಿಮ್ಮ ಟ್ರೇಡಿಂಗಲ್ಲೂ ನೋಡಬೇಕು, ಯಾವ ಲೆವೆಲಲ್ಲಿದೆ ಏನಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಪ್ರೀವಿಯಸ್ ವೀಕ್ದು ತೊಗೊಂಡು 21st ಹೈ ಮಾಡಿತ್ತು ಆಗಸ್ಟ್ ಟೈಮಲ್ಲಿ. ಆ ಟೈಮಿಂದ ಒಂದು ಲೀಸ್ಟ್ ಫಿಬಿನಾಶಿ ಹೈಯೆಸ್ಟ್ ಆ್ಯಂಡ್ ಲೀಸ್ಟು ಡ್ರಾಯಿಂಗ್ ಬರ್ತಾ ಇಲ್ಲ. ವೈ ಸೆಟ್ ಚಾರ್ಟ್ ಆಲ್ರೆಡಿ ಒಂದಿದೆ, ಅದನ್ನು ಚೇಂಜ್ ಮಾಡೋಣ. ಬರ್ತಾ ಇದೆ, ಪ್ಲಾಟ್ ಆಗ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ ಲಾಸ್ಟ್ ಹೈ ಆ್ಯಂಡ್ ಲೋ, ನಾನು ಆಗಸ್ಟಲ್ಲಿ ಒಂದು ಹೈ ಮಾಡಿತ್ತು, ಅಲ್ಲಿಂದ ಒಂದು ಲೋ ಬಂತು, ಫಾರ್ಮ್ ಆಯಿತು. ಸೊ ಇಂಪಾರ್ಟೆಂಟ್ ಲೆವೆಲ್ ಏನಾಗುತ್ತೆ ಅಂತ ನೋಡ್ತಾ ಇದ್ದೆ. ಸೊ ಕಳೆದ ವಾರ ನಂದು ಇಲ್ಲಿದೆ, ಆ್ಯಕ್ಚುಲಿ ಮಂಡೇ ಸ್ಟಾರ್ಟಿಂಗ್ ಇತ್ತು. ಸೊ ಎಕ್ಸಾಕ್ಟ್ ಥ್ರೂ 3-6 ಅಂದರೆ ಇದು ಗೋಲ್ಡನ್ ರೇಷಿಯೋ ಅಂತಾರೆ ಜನರಲ್ ಆಗಿ ಫಿಬಿನಾಶಿಲಿ. 61.8% ಮತ್ತು 23.8%, 23.236 ಈ ರೇಷಿಯೋಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಲೆವೆಲ್ಸ್ ಅಂತ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಆ್ಯಕ್ಚುಲ್ ಆಗಿ. ಸೊ ಮೇಯ್ನ್ ಆಗಿ 236 ಕ್ರಾಸ್ ಆಗ್ತಿದ ಕೂಡಲೇ ಇಮಿಡಿಯೇಟಾಗಿ ಹೋಗ್ಬಿಡ್ತು. 786 ಕ್ರಾಸ್ ಮಾಡೋಕ್ಕಾಗಿಲ್ಲ. ಸೊ ಯೂಶಲಿ ಈ ಲೆವೆಲ್ಸ್ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಈಗ ಪ್ರಸ್ತುತ ಏನಾಗ್ತಿದೆ ಅಂದರೆ ಆಲ್ಮೋಸ್ಟ್ 236 ಲೆವೆಲ್ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಈಗಿನ ಲೆವೆಲ್. ಸೊ ಪ್ರೀವಿಯಸ್ ಹೈಗಳು ಲೋ ಅಂತ ತಗೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ನೋಡಿ, ಸೆಪ್ಟೆಂಬರ್ ನಾನು ತಗೊಂಡ್ರೆ ಇದು ಆಲ್ಮೋಸ್ಟ್ ಸೆಪ್ಟೆಂಬರ್ ಅಂದರೆ ತುಂಬ ದೂರ ಆಯಿತು. ಜೂನ್ದೇ ತಗೊಳ್ಳೋಣ, ಹೈ ಜೂನಲ್ಲಿ ಮಾಡಿತ್ತು. ಸೊ ಅಲ್ಲಿಂದ ಲೋ ನಂದು ಈ ಲೆವೆಲ್ ಅಂತ ತಗೊಂಡ್ರು. ಇದು ಅಬ್ಸರ್ವ್ ಮಾಡಿದ್ರೆ ಸೇಮ್ ಅದೇ 236 ಲೆವೆಲ್ ಕ್ರಾಸ್ ಆಗ್ತಿತ್ತು. ಇವಾಗ 50% ಕ್ರಾಸ್ ಆಗಿ ಓದಾಡ್ತಾ ಇದೆ. ಸೊ ಈ ಎವ್ರಿ ರೇಷಿಯೋಸ್ ಯಾವುದೇ ಒಂದು ಸಣ್ಣ ಸೆಗ್ಮೆಂಟ್ ಅಂತ ತಗೊಂಡ್ರು ಆ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ನಿಮ್ಮದು ಇದಾಗುತ್ತೆ. ಈ ವೀಕಿಂದ ಅಂತ ತೊಗೊಂಡ್ರೆ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ವೀಕಿಂದು ಅಂದರೆ ಕಳೆದ ವಾರದ ಒಂದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡು ನೋಡಿದ್ರು ಕೂಡ ಅಲ್ಲೂ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಾರ್ಮ್ ಆಗ್ತಿದೆ. ಇಲ್ಲಿ ಇಶ್ಯೂಗಳು ತೋರಿಸ್ತೀನಿ. 15 ಮಿನಿಟ್ಸು ಆರ್ 5 ಮಿನಿಟ್ಸಲ್ಲಿ ತೊಗೊಂಡ್ರು ಓಕೆ, 30 ಮಿನಿಟ್ಸ್ ತೊಗೊಂಡ್ರು ಓಕೆ, ಮ್ಯಾಕ್ಸಿಮಮ್ 30, ಬಿಯಾಂಡ್ ದಟ್ ಒಳ್ಳೇದಲ್ಲ. ಸೊ ನಾನು 15 ಮಿನಿಟ್ಸ್ಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. 15 ಮಿನಿಟ್ಸ್ ಅಂತ ತೊಗೊಂಡಾಗ ನನ್ನ ಕಳೆದ ಓಪನಿಂಗ್ ಹೈಯೆಸ್ಟ್ ಬಂದುಬಿಟ್ಟು ಈ ಕಳೆದ ಒಂದು ವಾರದಲ್ಲಿ ಮೀನ್ಸು 1ನೇ ತಾರೀಕು ಮಂಡೇ ಇತ್ತು. ಲೋ ಬಂದುಬಿಟ್ಟು ಮಂಡೇ ಫಾರ್ಮ್ ಆಗಿದೆ ಅವತ್ತು, ಅದೇಂತ ತಗೊಳ್ಳೋಣ. ಸೊ ಹೈ ಬಂದುಬಿಟ್ಟು ನಂದು 4th ಹೈ, ಈ ಲೆವೆಲ್ ಫಾರ್ಮ್ ನೋಡಿಕೊಂಡ್ರು. ಇಲ್ಲೂ ಒಂದು ನಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ನೋಡಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಆ್ಯಕ್ಚುಲಿ ಅದು ಪಾಯಿಂಟ್ ಕೂಡ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್, ಅದನ್ನು ನೀವು ನೋಡಬೇಕು. ಜನರಲ್ ಆಗಿ ಟ್ರೇಡಿಂಗ್ ವ್ಯೂಸಲ್ಲಿ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಟೈಮ್ ತೊಗೊಂಡ್ಬಿಡ್ತಾರೆ. ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ETH ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್ ಅಂತ ಇರುತ್ತೆ, ಅದನ್ನು ಹಾಕ್ಕೊಬೇಕು. ರೆಗ್ಯುಲರಲ್ಲಿ ಸೆಟ್ ಆಗಿರುತ್ತೆ ಡಿಫಾಲ್ಟ್. ಸೊ ಎಕ್ಸ್ಟೆಂಡೆಡ್ ಅವರ್ಸ್ ಅಂತ ತೊಗೊಂಡ್ರೆ ಇವನ್ 9:07 ಏನಿರುತ್ತೆ, 9 ಗಂಟೆ 7 ನಿಮಿಷದ್ದು ಫಸ್ಟ್ ಪ್ರೀ ಓಪನಿಂಗ್, ಅದು ನೀವು ಸ್ಟಾರಲ್ಲಿ ಕಾಣಿಸುತ್ತೆ ಇಲ್ಲಿ. ಸೊ ಅದನ್ನು ನೀವು ಅಲ್ಲಿಗೆ ಹೈ ಅಂತ ಮಾರ್ಕ್ ಮಾಡಬೇಕು. ಈ ಜನರಲ್ ಆಗಿ ಇದನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲಿ ಹಾಕ್ಕೊಂಡ್ಬಿಡ್ತೀವಿ, ಅದು ಮಾಡಬಾರ್ದು. ಸೊ ಹೈ ಇದು 9:07 ತೊಗೊಬೇಕು. ಸೊ ಲೋ ಬಂದುಬಿಟ್ಟು ಅದೇ 9:07 ಹೆಚ್ಚು ಕಮ್ಮಿ ಎಲ್ಲಿದ್ದರೆ ಅದು, ಇಲ್ಲ ಅಂದರೆ ನಮ್ಮದು ಓಪನಿಂಗಲ್ಲಿ ಏನಾಗ್ತಿದೆ ಅದು. ಇಲ್ಲಿ ಲೋ ಬಂದುಬಿಟ್ಟು ಇದಾಗಿದೆ. ಸೊ ಪ್ರೀ ಓಪನಿಂಗ್ ಪ್ರೈಸೇ ಲೋ ಆಗ್ತಿತ್ತು. ಸೊ ಅದನ್ನು ನೋಡಿಕೊಂಡು ಮಾಡಿದಾಗ 6 ಆ್ಯಂಡ್ 8ಅಲ್ಲಿ ಒಂದು ರಿವರ್ಸಲ್ ತೊಗೊಂಡು ಮೊನ್ನೆ ಮಾರ್ಕೆಟ್ ಸಡನ್ ಡೌನ್ ಆಯಿತು. 618 ರಿಟ್ರೇಸ್ಮೆಂಟ್ ಆಗುತ್ತೆ ಅಂತಿದ್ರೆ ಇವಾಗ 236 ಆಲ್ಸೋ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಯಾರೇ ಒಂದು ಪೊಸಿಷನಲ್ ಟ್ರೇಡಿಂಗ್ ಹೋಗಬೇಕು, ಲಾಂಗ್ ಟರ್ಮ್ ಹೋಗಬೇಕು ಅಂದರೆ ಲಾಂಗ್ ಪೊಸಿಷನಲ್ ಅಂತ ಹೋದರೆ ಸದ್ಯದ ಮಟ್ಟಿಗೆ 24,979 ಅಂತ ಕಾಣಿಸ್ತಿದೆ ಇಲ್ಲಿ ಹೈಯೆಸ್ಟ್ ಹೋಗಿದ್ದದು. ಬಟ್ ಅದು ಹೈಯೆಸ್ಟ್ ಅಲ್ಲ, ನನ್ನ ಹೈಯೆಸ್ಟ್ ಬಂದುಬಿಟ್ಟು ಸಮ್ವೇರ್ ಇದಿದೆ. ಸೊ 25,148
ಯಾಕಂದರೆ ನಾನು ಒಂದು ಪರ್ಟಿಕ್ಯುಲರ್ ಈ ವೀಕಿಂದ ಮಾತ್ರ ಡೇಟಾ ತೊಗೊಂಡೆ ಇಲ್ಲಿ. ಸೊ ಹಾಗಾಗಿ ಇದು ಹೈ ಅಲ್ಲ, ಇದು ಆ್ಯಕ್ಚುಯಲ್ ಹೈ ಬಂದುಬಿಟ್ಟು 25148, ಅಥವಾ ಅದನ್ನು ಹಿಂದೆ ತೊಗೊಬೋದು ನೀವು. ಅದು ತುಂಬ ದೂರ ಹೋಗುತ್ತೆ. ಸೊ ಸದ್ಯದ ಮಟ್ಟಿಗೆ ಒಂದು ಇದನ್ನು ಆಲ್ಮೋಸ್ಟ್ ಅದೇ ಹೇಳ್ತಾ ಇದ್ದೆ ಕಳೆದ ಒಂದು ವಿಡಿಯೋದಲ್ಲಿ. ಎಸ್ಪೆಷಲಿ ನಿಫ್ಟಿ ರೆಸಿಸ್ಟೆನ್ಸು ಅರೌಂಡ್ 25,230-240 ರೇಂಜಲ್ಲಿದೆ. ಸೊ ಅದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಸದ್ಯದ ಒಂದು ವೀಕಿನ ಮಟ್ಟಿಗೆ. 25,148, ಇವನ್ 24,900 ಸಮಥಿಂಗ್ ತೊಗೊಂಡ್ರು ಓಕೆ. 24,900 ಅಂದರೆ ಇಲ್ಲಿಗೆಲ್ಲ ಬರುತ್ತಿದ್ದು. ಸೊ ಇದನ್ನು ಮೇಜರ್ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇದು 979ನೇ ಕನ್ಸಿಡರ್ ಮಾಡ್ಕೊಳ್ಳಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂತ ಈಗಿನ ಮಟ್ಟಿಗೆ. ಯಾವಾಗ 979 ಬ್ರೇಕ್ ಆಗುತ್ತೋ ಈ ವೀಕಿಂದು ಅಥವಾ ಈ ಮಂತಿಂದು ಟ್ರೇಡ್ ತೊಗೊಳೋರು ಒಂದು ಲಾಂಗ್ ಸೈಡ್ ಹೋಗ್ಬೋದು. ಸಪೋಸ್ ಕಳೆದ ಒಂದು ಲೋ ಅಥವಾ ಈ ಒಂದು ಲೋ ಬ್ರೇಕ್ ಆಯಿತು ಅಂತಲೇ ಇಟ್ಕೊಳ್ಳೋಣ ಸದ್ಯದ ಮಟ್ಟಿಗೆ. 24,636 ಅಲ್ಲಿ ಬ್ರೇಕ್ ಆಯಿತು ಅಂದರೆ, ಯಾಕಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ 618 ರೇಷಿಯೋ. 786ನ ಮತ್ತು 382 ಅಥವಾ 50% ಆಲ್ಸೋ ಒಂದು ಮೇಜರ್ ಇದು ರೇಷಿಯೋ. ಸೊ 236.5, 618 ಮೂರು ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ 786, 382 ನಾರ್ಮಲ್ ಆಗಿ ಅಲ್ಲಿ ಹೋಲ್ಡ್ ಆಗಲ್ಲ ಜನರಲ್ ಆಗಿ. ಸೊ ಸಡನ್ನಾಗಿ ಚೇಂಜಸ್ ಬಂದ್ಬಿಡುತ್ತೆ. 786 ನೋಡಿ ಸಡನ್ನಾಗಿ ರಿವರ್ಸಲ್ ಆಗಿಬಿಡ್ತದೆ. ಇವನ್ 382 ಬಂದಾಗಲೂ ಅಷ್ಟೇ ನೋಡಿ, ಮೇಲೆ ಹೋಗ್ಲಿಕ್ಕೆ ಹೋಗಲಿಲ್ಲ, ಕೆಳಗೆ ಇಮಿಡಿಯೇಟ್ ಫಾಲ್ ಆಯ್ತದೆ. ಸೊ ಅದೆಲ್ಲ ಗಮನಿಸ್ಬೇಕು ನೀವು. ಇದು ಫಿಬಿನಾಶಿ ವೆರಿ ಇಂಪಾರ್ಟೆನ್ಸ್ ನಮಗೆ. ಯಾವುದೇ ಒಂದು ಟ್ರೇಡ್ ತೊಗೊಳ್ಳಿ, ನಾನು ಇನ್ ಡೆಪ್ತ್ ಹೋಗ್ಲಿಕ್ಕಿಲ್ಲ ಇದ್ರದ್ದು. ಡೆಪ್ತಲ್ಲಿ ಹೋದರೆ ಇದ್ರದ್ದೇ ಒಂದು ದೊಡ್ಡ ಕ್ಲಾಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೇ ಒಂದು ಪೊಸಿಷನಲ್ಲಿ ಈ ವೀಕ್ ತೊಗೊಬೇಕು ಅಂತಿದ್ರೆ, ಅಂದರೆ ಮಂತ್ಲಿ ಎಕ್ಸ್ಪೈರಿ ಇದ್ರೂ ಕೂಡ ಲಾಂಗ್ ಸೈಡು ಎಸ್ಪೆಷಲಿ 24,849 ಅಥವಾ ಆ ರೇಂಜ್ 850 ರೇಂಜ್ ಸಮಥಿಂಗ್ ಒಂದು ಕ್ಯಾಂಡ್ಲು ಕಂಪ್ಲೀಟ್ ಕ್ಲೋಸ್ ಆಗಲಿ 15 ಮಿನಿಟ್ಸಲ್ಲಿ ಟೈಮ್ ಫ್ರೇಮಲ್ಲಾದರೂ. ಅದು ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ರಿಜೆಕ್ಷನ್. ಇಲ್ಲಿ ನೋಡಿ ಸಸ್ಟೈನೇ ಆಗಲಿಲ್ಲ 236ಅಲ್ಲಿ ಟಚ್ ಆಗಿ ಟ್ರೈ ಮಾಡ್ತು, ರಿಜೆಕ್ಷನ್ ಬಂತು, ಮತ್ತೆ ಟಚ್ ಆಗಿ ರಿಜೆಕ್ಷನ್ ಬಂತು. ಶಾರ್ಟ್ ಟರ್ಮ್ ಅಂದರೆ ಈ ವೀಕ್ಲಿ ಎಕ್ಸ್ಪೈರಿಗಳು ಇರ್ತಾವಲ್ಲ, ಹಾಗಾಗಿ ಆ 236 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. 24,850 ಅಂತಲೇ ಇಟ್ಕೊಳ್ಳೋಣ, ±10 ಅಂತ ಇಟ್ಕೊಳ್ಳೋಣ. ಸೊ ಇದು ಇಂಪಾರ್ಟೆಂಟ್ ಲೆವೆಲ್ಲು. ಸೊ ಬಾಟಮ್ ಸೈಡ್ ನನ್ನ ಲೋಯರ್ ಸೈಡ್ ಹೋಗ್ಬೇಕಂದ್ರೆ 618 ಬ್ರೇಕ್ ಆಗಿದ್ರೆ ಪೊಸಿಷನಲ್ಲಿ ನಾನು ಮೀನ್ಸ್ ವೀಕ್ಲಿ ಪೊಸಿಷನ್ ಅಂತ ತೊಗೊಳ್ತೀನಿ ಇಲ್ಲಿ. ಇದನ್ನು ಶಾರ್ಟ್ ಸೈಡ್ ಅಂತ ಹೇಳ್ತೀನಿ ನಾನು. ಸೊ ಸೆಲ್ ಬಿಲೋ 24,650 ಆರ್ 24,630 ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಒಂದು ಕಂಪ್ಲೀಟ್ ಕ್ಯಾಂಡ್ಲು ಕ್ಲೋಸ್ ಆಗಬೇಕು. ರಿಮೆಂಬರ್, ಒಂದು ಕ್ಲೋಜರ್ ಅಂದರೆ ಕಂಪ್ಲೀಟ್ ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗಿ ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ. ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ನೀವು ನೋಡಬೇಕು ಅಂದರೆ ವೀಕ್ಲಿ ಒಂದು ಟ್ರೇಡಿಂಗಿಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇಂಪಾರ್ಟೆಂಟ್. ಅದೇ ನೀವು 30 ಮಿನಿಟ್ಸ್ ಟೈಮ್ ಫ್ರೇಮ್ ಹೋದರೆ ಇಟ್ಸ್ ವ್ಯಾಲಿಡ್ ಫಾರ್ 15 ಡೇಸ್ ಆ್ಯಕ್ಚುಲಿ. ಸೊ ನೆಕ್ಸ್ಟು ನೀವು 1 ಅವರ್ ಕ್ಯಾಂಡಲ್ ಹೋಗ್ತೀನಿ ಅಂದರೆ ಅಪ್ ಟು 1 ಮಂತ್ ವ್ಯಾಲಿಡ್ ಅದು. ಸೊ ಅದಕ್ಕೆ ಟೈಮ್ ಫ್ರೇಮ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಹಾಗಾಗಿ ಪೊಸಿಷನಲ್ಲಿ ಹೋಗೋರು ಸ್ವಲ್ಪ ಹುಷಾರಾಗಿರಿ. ಮುಖ್ಯವಾಗಿ ಇನ್ನೊಂದೇನೆಂದರೆ, ಲಾಂಗ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಸದ್ಯಕ್ಕೆ. 24,960 ಇಸ್ ಎ ಮೇಜರು, ಅದು ಫೇಲ್ ಆಗ್ತಿದೆ. ಅದು ನೆಕ್ಸ್ಟ್ ಲೆವೆಲ್ 25,250 ಸಮಥಿಂಗು ಫೇಲ್ ಆಗ್ತಿದೆ. ಅಂದರೆ ಒಂದು ಲಂಸಮ್ ಆಗಿ 1 ಲಕ್ಷ, 2 ಲಕ್ಷ, 10 ಲಕ್ಷ ಈ ಥರ ಒಂದೇ ಸಲ ಹಾಕ್ತೀನಿ, ಇವತ್ತು ದುಡ್ಡು ಬಂದಿದೆ ಎಕ್ಸ್ಟ್ರಾ ನನಗೆ ಹಾಕ್ಬಿಡ್ತೀನಿ ಅಂದರೆ ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ಮ್ಯೂಚುವಲ್ ಫಂಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ, ಲಂಸಮ್ ಇನ್ವೆಸ್ಟ್ಮೆಂಟ್ಗೆ ಇದು ಒಳ್ಳೆಯದಲ್ಲ. SIP ಮಾಡೋರು ಖಂಡಿತವಾಗ್ಲೂ ಮುಂದುವರಿಸಿ. SIP ಲಾಂಗ್ ಟರ್ಮ್ಗೆ ಅದು 8 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ವ್ಯೂ ಇಟ್ಕೊಂಡು ಒಂದು ಹಾಕುವಂಥದ್ದು. ಇಲ್ಲ ನನಗೆ ಇಮಿಡಿಯೇಟ್ ದುಡ್ಡು ಹಾಕ್ತೀನಿ ಅಂದರೆ ದಯವಿಟ್ಟು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಯಾವುದಕ್ಕೂ ಬರಬೇಡಿ. ಯಾವುದು ಮ್ಯಾಜಿಕ್ ಆಗಲ್ಲ, ಅದಂತೂ ತಿಳ್ಕೊಳ್ಳಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಬಿನಾಶಿ 1 ಪಾಯಿಂಟಲ್ಲಿ 2 ಫೇಲ್ ಆಗ್ತಿದೆ. ಸೊ 618 ಮೇಲ್ಗಡೆ 236 ಲೆವೆಲ್ಲು ನೀವು ಅಬ್ಸರ್ವ್ ಮಾಡಿ. ಸೊ 24,960 ಬಾಟಮ್ ಸೈಡ್ ಆದರೆ 24,600. ಸೊ ಮಧ್ಯದ ಏನೇ ರೇಂಜ್ ಇದ್ದರೂ ರೇಂಜ್ ಬೌಂಡ್ ಆಗಿರುತ್ತೆ.
ನಿಮ್ಮ ಪ್ರೀಮಿಯಮ್ನ ಈಟ್ ಮಾಡುತ್ತೆ. ಸೊ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಇವನ್ ಟ್ರೇಡ್ ಇಂಟ್ರಾಡೇ ತೊಗೊಂಡ್ರು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ವಿಕ್ಕಾಗಿ ಲಾಂಗ್ ಶಾರ್ಟ್ ಈ ಥರ ಬ್ಯಾಲೆನ್ಸ್ ಮಾಡ್ತೀನಿ ಅಂಥವ್ರಿದ್ರೆ ಮಾಡ್ಬೋದು. ಸೊ ಇದು ಇಂಪಾರ್ಟೆಂಟು, ವೆರಿ ಇದು ಕ್ರೂಷಿಯಲ್. ಇಲ್ಲಿ ಯಾಕೆ ಅಂದರೆ ಲೂನಾರ್ ಎಕ್ಲಿಪ್ಸ್ ಒಂದು ಆಗ್ತಿದೆ, ಕಳೆದ ವಾರ ಹೇಳ್ದಂಗೆ. ಸೊ ಇಲ್ಲಿ ಆಲ್ರೆಡಿ ಒಂದು ಎಫೆಕ್ಟ್ ತೋರಿಸ್ತಿತ್ತು ಅದು ಅನಿಸುತ್ತೆ. ಜಿ ಎಸ್ ಟಿದು ಕಾರಣಗಳು ಬೇರೆ ಇರ್ಬೋದು. ಎಫ್ ಐ ಇದು ಇನ್ವೆಸ್ಟ್ಮೆಂಟು ದೋ ಇಂಡಿಯನ್ ಮಾರ್ಕೆಟ್ ತುಂಬ ಚೆನ್ನಾಗಿದ್ರು ಕೂಡ ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಿಲ್ಲ. ಅದು ತುಂಬ ಒಂದು ದೊಡ್ಡ ಮಾಫಿಯಾ. ಅದು ಬೇರೆ ಬೇರೆ ಥರದ್ರಿಂದ ನಡೀತಾ ಇದೆ. ಅದ್ರ ಬೇರೆ ಐ ಟಿ ಸ್ಟಾಕ್ಸ್ಗಳು ಎಸ್ಪೆಷಲಿ ಹುಷಾರಾಗಿರಿ, ಸರ್ವಿಸ್ ಓರಿಯೆಂಟೆಡ್. ಆಲ್ರೆಡಿ ಟ್ರಂಪ್ದು ನ್ಯೂಸ್ಗಳೆಲ್ಲ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮೈ ಫ್ರೆಂಡ್ ಅಂತ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾನೆ, ಹುಷಾರಾಗಿರಬೇಕು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಇದೆಲ್ಲ ಹೊರಡ್ತಾ ಬೀಳುತ್ತೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಲೂನಾರ್ ಎಕ್ಲಿಪ್ಸ್ ಇರೋದ್ರಿಂದ ನೆಕ್ಸ್ಟ್ ಇನ್ನೊಂದು 15 ಡೇಸ್ಗೆ ಸೋಲಾರ್ ಎಕ್ಲಿಪ್ಸು, ಅವತ್ತೇ ಇಕ್ವಿನಾಕ್ಸ್ ಇದೆ, ಅದು ಎಷ್ಟೋ ಇವೆಂಟ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಮೂಡ್ ಚೇಂಜ್ ಆಗುತ್ತೆ ಜನರದ್ದು, ಮನಸ್ಥಿತಿಗಳು, ಮಾನಸಿಕ ಇದುಗಳು. ಸೊ ನಾನು ಇನ್ವೆಸ್ಟ್ ಮಾಡಲ್ಲ ಅನ್ನೋರು ಇನ್ವೆಸ್ಟ್ ಮಾಡಿಬಿಡೋದು, ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಇಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ ಇವಾಗ ಸ್ವಲ್ಪ ಹೋಲ್ಡ್ ಮಾಡ್ತೀನಿ ಅನ್ನೋದು, ಈ ಥರದ್ದೆಲ್ಲ ಮೂಡ್ ಸ್ವಿಂಗ್ ಆಗ್ತಾ ಇರ್ತವೆ. ಮಾರ್ಕೆಟು ಮೂಡು ಚೇಂಜ್ ಆಗುತ್ತೆ ಸಡನ್ನಾಗಿ. ಅದು ಇನ್ಸ್ಟಿಟ್ಯೂಷ್ನಲ್ಲೋ ಯಾರೋ ಗುಜರಾತಿನೋ ಅಥವಾ ಇನ್ನೊಂದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರತಿ ಸೋಲಾರ್ ಎಕ್ಲಿಪ್ಸ್, ಜನರಲ್ ಆಗಿ ಎಕ್ಲಿಪ್ಸ್ ಗ್ರಹಣ ಅಂತ ತಗೊಂಡ್ರೆ ಒಂದು ವ್ಯತ್ಯಾಸಗಳು ಬಂದೇ ಬರುತ್ತೆ. ಸೊ ಒಂದು ಪಾಸಿಟಿವ್ ಹೋಗ್ತಿದ್ರೆ ನೆಗೆಟಿವ್ ಹೋಗೋದು. ಈಗಂತೂ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ನ್ಯೂಟ್ರಲಲ್ಲಿದೆ. ಸೊ ಒಂದು ರಿಟ್ರೇಸ್ಮೆಂಟ್ ಆಗಬೇಕು, ಅದು ಅಬ್ಸರ್ವ್ ಮಾಡಿ. ರಿಟ್ರೇಸ್ಮೆಂಟ್ ಸ್ಟೇಜ್ ಆಗಿದೆ, ಜಂಪ್ ಆಗಬೇಕು ಮೇಯ್ನಾಗಿ. ಸೊ 960 ಕ್ರಾಸ್ ಆಗಬೇಕು. ಇವನ್ ಲಾಂಗ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ 25, 150, 120. ಸೊ ಈ ಥರದ್ದೆಲ್ಲ ನೋಡ್ಕೊಳ್ಳಿ. ಸೊ ಈ ನಂಬರ್ ಇಂಪಾರ್ಟೆಂಟು. ಇನ್ ಕೇಸ್ ಏನಾದರೂ ಕೆಳಗಡೆ ಬಂತು ಅಂದರೆ ಎಲ್ಲಿ ಹೋಗ್ಬೋದು. ಸೊ ಇಲ್ಲೊಂದು ಏನೋ ಅಬ್ಸರ್ವೇಷನ್ನು, ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ರೆ ರೀಸೆಟ್ ಮಾಡ್ತೀನಿ. ಸೊ ಇಲ್ಲಿ ಈ ಒಂದು ಚಾನಲ್ ನೋಡ್ತಾ ಇರ್ಬೋದು, ಕ್ಲೌಡು. ಇದು ಫ್ಯೂಚರಲ್ಲಿ ನಂದು ಫ್ಯೂಚರ್ದು ಇದಂತ ತೊಗೊಂಡ್ರು ಅಂತ ಒಂದು ಲೆಕ್ಕದಲ್ಲಿ ಹೇಳಿದ್ರು. ಬಟ್ ಇದು ಮೀನ್ಸ್ ಇದನ್ನ ಡೇಗೆ ಹಾಕೊಳ್ತೀನಿ, ಸಾರಿ. ಸೊ ಇದು ವ್ಯಾಲಿಡ್ ಅಪ್ ಟು ಅಕ್ಟೋಬರ್ 13 ತನಕ ವ್ಯಾಲಿಡ್ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ಇದು ಇಲ್ಲಿಂದ ನೆಕ್ಸ್ಟ್ 26 ಡೇಸ್ ಅಥವಾ 52 ಡೇಸ್ಗೆ ಪ್ರೊಜೆಕ್ಟ್ ಮಾಡುತ್ತೆ. ಐ ಥಿಂಕ್ 52 ಡೇಸ್. ಯಾಕಂದರೆ ಈ ಒಂದು ಪಾಸ್ಟ್ ಕ್ಯಾಲ್ಕುಲೇಷನ್ ಅಥವಾ ಫ್ಯೂಚರ್ ಕ್ಯಾಲ್ಕುಲೇಷನ್ನು ಬೇಸ್ಡ್ ಆನ್ ಈ ಒಂದು ಪ್ರೊಜೆಕ್ಷನಿಂದನೇ ಬರುವಂಥದ್ದು. ಸೊ ಸದ್ಯದ ಮಟ್ಟಿಗೆ ಒಂದು ಈ ರೆಡ್ ಕ್ಲೌಡ್ ಫಾರ್ಮ್ ಆಗಿರೋದು ಬೇರಿಶ್ ಸೈನೇ ತೋರಿಸ್ತಾ ಇದೆ. ಈ ಒಂದು ಚಾನಲ್ ಮುಖಾಂತರ ನೋಡೋದಾದ್ರೆ ಸದ್ಯದ ಪರಿಸ್ಥಿತಿಲಿ ಈ ಒಂದು ಸಪೋರ್ಟ್ ಲೆವೆಲ್ ಏನಿದೆ 25,071 ಅಂತ ತೋರಿಸ್ತಾ ಇದೆ. ಅದು ಅಪ್ ಟು ಇನ್ನೊಂದು 3-4 ದಿವಸದಲ್ಲಿ ಬಂತು ಅಂದರೆ ಮೇಲೆ ಹೋಗುತ್ತೆ. ಇಲ್ಲ ಅಂದರೆ ಇದೇನಾಗುತ್ತೆ ಅಂದರೆ ಎಸ್ಪೆಷಲಿ ಮುಂಚೆ ಇದೆಲ್ಲ ಹೇಳಿದ್ದೆ ಆ್ಯಕ್ಚುಲಿ. ಸೊ ಇಲ್ಲಿ ಹೋಗುತ್ತೆ, ಟಚ್ ಆಗುತ್ತೆ, ಕೆಳಗೆ ಬಂತು, ಮತ್ತೆ ಟಚ್ ಆಗುತ್ತೆ, ಕೆಳಗೆ ಬಂತು, ಇದು ಹೋಗುತ್ತೆ. ಈ ಥರ ಒಂದು ರೇಂಜ್ ಬೌಂಡ್ ಆಗ್ತವೆ. ಸೊ ಇದು ಕ್ಲೌಡ್ ಎಸ್ಕೇಪ್ ಆಗಬೇಕು. ಕ್ಲೌಡ್ ಎಜೆಕ್ಷನ್ ಆಗದೆ ಅದು ಈ ಲೆವೆಲ್ ಎಸ್ಪೆಷಲಿ ಇದು ಅರೌಂಡ್ 25,200 ಲೆವೆಲ್ ಇದೆ. ಇದು ಕ್ರಾಸ್ ಆಗದೆ ಕಂಪ್ಲೀಟ್ ಆಗಿ ಬುಲಿಶ್ ಇಲ್ಲ. ಇನ್ ಕೇಸ್ ಈ ಕ್ಲೌಡು ಕ್ರಾಸ್ ಆಯಿತು ಅಂದರೆ ಮತ್ತೆ ಇಲ್ಲಿ ರಿಜೆಕ್ಷನ್ ಆಗಿ ಕೆಳಗೆ ಬಂದು ತಿರ್ಗಾ ಬಿಗ್ ಫಾಲ್ ಆಗೋಕ್ಕೆ ಸಾಧ್ಯತೆ ಉಂಟು. ಸೊ ಇದು ಇಂಪಾರ್ಟೆಂಟ್ ಆಗ್ತವೆ. ಪಿಚ್ ಫೋರ್ಕಲ್ಲೂ ಸಹಿತ ಇದೆಲ್ಲ ಒಂದು ನೋಡ್ತಾ ಇದ್ರೆ ಕಳೆದ ವಾರದಿಂದ ಹೇಳ್ತಿದ್ದೆ, ಮೇಲೆ ಹೋಗಿಲ್ಲ, ಕೆಳಗೆ ಬರುತ್ತೆ, ತುಂಬ ಪೇಯ್ನ್ ಕೊಡುತ್ತೆ. ಇದು ತುಂಬ ದಿವಸದಿಂದ ಕೆಳಗೆ ಬಂದು ಮೇಲೆ ಹೋಗಿದ್ರೆ ಪೇಯ್ನ್ ಇರಲ್ಲ ಅಂತ ಹೇಳಿದ್ದೆ. ಇದು ಹೆಂಗಾಗ್ತಿದೆ ಅಂದರೆ ಹೊಡೆತದ ಮೇಲೆ ಹೊಡೆತ ಕೊಟ್ಟು ಮತ್ತಷ್ಟು ಪ್ರಾಬ್ಲಮ್ ಕೊಡ್ತಾ ಇದೆ. ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಆಚೆ ಬರ್ತಾ ಇಲ್ಲ, ಮೇಲೆ ಹೋದಂಗೆ ಹೋಗುತ್ತೆ, ತಿರ್ಗಾ ಕೆಳಗೆ ಬರುತ್ತೆ. ಚಿಮೋಕ ತೆಗಿತಿದ್ದೀನಿ. ಸೊ ಇದು ಕ್ರಾಸ್ ಆಗಲಿಲ್ಲ 25. ಇದು ಕೂಡ ಒಂದು ಅರೌಂಡ್ 2550 ಲೆವೆಲ್ ಆರ್ ಸ್ವಲ್ಪ ಒಂದು 200 ಲೆವೆಲ್ ಅಂತ ಇಟ್ಕೊಳ್ಳೋಣ. ಸೊ ಅದೆಲ್ಲ ಕ್ರಾಸ್ ಆಗಿಲ್ಲ. ಇನ್ ಕೇಸ್ ಇದು ಫೇಲ್ ಆಯಿತು, ಇದನ್ನು ಎಕ್ಸ್ಟೆಂಡೆಡ್ ಅಂತ ಮಾಡಿಕೊಂಡ್ರು, ಮತ್ತೆ ಒಂದು ಎಕ್ಸ್ಟೆಂಡೆಡ್ ಲೈನ್ಸ್ ಅಂತ ಹಾಕೊಂಡ್ರು, ಅದು 75 ಇದೆಲ್ಲ ಎನೇಬಲ್ ಮಾಡಿದ್ರು, ಮತ್ತೆ ಒಂದು ಇಲ್ಲೇ ಒಂದು ರಿಜೆಕ್ಷನ್ಸ್ ಬರ್ತವೆ. ಸೊ ಇದು ನಾನು ಸಣ್ಣ ಮಟ್ಟದ್ದು ಹಾಕ್ಕೊಂಡಿದ್ದೆ ಅನಿಸುತ್ತೆ. ಇನ್ನೊಂದು ಪಿಚ್ ವರ್ಕ್ ಎನಿವೇ ಇದು
ರಿಜೆಕ್ಷನ್ ಮತ್ತೆ ಒಂದು ಎಂಟ್ರಿ ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲೂ ಸಹಿತ ಒಂದು ಎಂಟ್ರಿ ಟಚ್ ಆಗಲಿಲ್ಲ, ರಿವರ್ಸ್ ತಗೊಂಡು ಇಲ್ಲಿ ಕೆಳಗಡೆ ಬಂದು ರಿವರ್ಸ್ ಇಮಿಡಿಯೇಟ್ ಬಂತು, ಮತ್ತೆ ಈಗ ಆಲ್ಮೋಸ್ಟ್ ಟಚ್ ಆಗ್ತಿದೆ. ಸೊ ಕೆಳಗಡೆ ಬಂದು ರಿವರ್ಸಲ್ ಆಗುತ್ತೋ ಅಥವಾ ಡೈರೆಕ್ಟ್ ಇಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನನಗೂ. ಸೊ ಬಟ್ ಎರಡೂ ಸೈಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ತುಂಬ ಆ್ಯಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿದ್ದಾವೆ. ಸೊ ಮೇಲೂ ಹೋಗ್ಲಿಕ್ಕೆ ಬಿಡಲ್ಲ, ಕೆಳಗೂ ಹೋಗ್ಬಿಡಲ್ಲ. ಇದು ಒಂದು ಸ್ವಲ್ಪ ಇಶ್ಯೂಗಳಿದಾವೆ. ಸೊ ಹಾಗೆ ಸ್ವಲ್ಪ ನೋಡ್ಕೊಬೇಕು. ಇಲ್ಲೂ ನೋಡ್ತಾ ಇರೋಂಗೆ ಡಬ್ಲ್ಯೂ ಏನೋ ಫಾರ್ಮ್ ಆಗುತ್ತೆ ಲ್ಯಾಗ್ ಸ್ಪ್ಯಾನ್ ಇದರಲ್ಲಿ. ಬಟ್ ಏನಂದರೆ ನಾನು ಮತ್ತೆ ಇದು ಕೆಳಗಡೆ ಬಂದ್ಬಿಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗ್ತವೆ. ಸೊ ಕನ್ವರ್ಷನ್ ಲೈನು ಬೇಸ್ ಲೈನ್ ಇಂಟರ್ಸೆಕ್ಷನ್ ಆಗ್ತಿದೆ. ಸೊ ಒಂದು ಬಿಗ್ ಮೂಮೆಂಟು, ಅದು ಬಿಗ್ ಫಾಲ್ ಆಗಿರ್ಬೋದು, ಇಲ್ಲ ಅಂದರೆ ಬಿಗ್ ರೈಸ್ ಆದರೂ ಆಗಿರ್ಬೋದು. ಸೊ ಇದು ಒಂದು ಮೂಮೆಂಟ್ ಆಗುತ್ತೆ ನಾಡಿದ್ರಲ್ಲಿ. ಈ 2-3 ದಿವಸ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮಾರ್ಕೆಟ್ಗೆ. ಇಲ್ಲಿ ಕ್ರಾಸ್ ಆಗಿ ಹತ್ರ ಇದೆ, ಇದು ಆ್ಯಕ್ಚುಲಿ ಬೇಗ ಕ್ರಾಸ್ ಆಗಿಬಿಟ್ರೆ ಒಳ್ಳೆಯದು. ಅದು ಈ ಲೆವೆಲ್ 25,200 ಕ್ರಾಸ್ ಆಗಬೇಕು, ಬರ್ತು ಇಟ್ಕೊಳ್ಳಿ. ಸೇಫರ್ ಸೈಡ್ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 25,284 ರೇಂಜ್. ಇಲ್ಲ ಅಂದರೆ ಅದರೊಳಗೆ ರಿಜೆಕ್ಷನ್ ಆಗ್ತವೆ. ಇಲ್ಲ ನಾನು ಕೆಳಗಡೆ ಬರ್ತೀನಿ ಮೇಲ್ಗಡೆ ಹೋಗ್ತೀನಿ ಅಂದರೆ ಇದರೊಳಗೆ ಆಟ ಆಡ್ತಾ ಇರುತ್ತೆ ಮಾರ್ಕೆಟ್. ಸೊ ಎರಡು ಪ್ರಾಬ್ಲಮ್ ಇದೆ. ಮೇಲೂ ಹೋಗೋಂಗಿಲ್ಲ, ಕೆಳಗಡೆ ಹೋಗಲ್ಲ, ತ್ರಿಶಂಕುಲ್ ಕೂತ್ಬಿಟ್ಟಿದೆ. ಸೊ ಇದು ನಿಫ್ಟಿಗಾದರೆ, ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟರಲ್ಲೇ ಹಾಗೆ ಕೂತಿದೆ, ಹೆಚ್ಚು ಕಮ್ಮಿ ಏನೂ ಡಿಫ್ರೆನ್ಸ್ ಇಲ್ಲ. ಇದು ಇಂಪಾರ್ಟೆಂಟ್ ಆಗ್ತವೆ. ಬ್ಯಾಂಕ್ ನಿಫ್ಟಿ ರೀಲೋಡ್ ಮಾಡ್ತೀನಿ, ಹಾಗೆ ಇದಾಗಿತ್ತು ಇನ್ಆಕ್ಟಿವ್ ಅಂತ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲೂ ಇದರಲ್ಲೂ ಬಂದರು. ನನ್ನ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು. ಇಲ್ಲೂ ಕೂಡ ನಾನು ಡೈಲಿ ಅಂತ ತೊಗೊಂಡ್ರು ನನ್ನ ಪ್ರೀವಿಯಸ್ ಇದರಲ್ಲಂತೂ ಬಿಗ್ ಫಾಲ್ ಆಗಿದೆ ಆ್ಯಕ್ಚುಲಾಗಿ. ಸೊ ಇದರಲ್ಲಂತೂ ಪೇಯ್ನ್ ಜಾಸ್ತಿ ಅದಕ್ಕಿಂತ. ಸೊ ಇದ್ರದ್ದು ಹೈ ಅಂತ ತೊಗೊಂಡ್ರು, ಇದನ್ನ ಲೋ ಅಂತ, ಸಾರಿ ಇದನ್ನೇ ಹೈ ಅಂತ ತೊಗೊಂಡು, ಪ್ರಿಡಾಮಿನೆಂಟ್ ಹೈ ಪ್ರಿಡಾಮಿನೆಂಟ್ ಲೋ ನನಗೆ ಇಂಪಾರ್ಟೆಂಟು. ಸೊ ಇದನ್ನು ಕೂಡ ನೋಡ್ತಾ ಇದ್ರೆ ಇದರಲ್ಲೂ ಸಹಿತ 236 ಲೆವೆಲ್ಗಿಂತ ಕೆಳಗಡೆ ಬಂದಿದೆ ಕ್ಲೋಸಿಂಗು. ಸೊ ಶ್ಯೂರ್ ಶಾರ್ಟ್ ಆಗಿ ಕೆಳಗಡೆ ಹೋಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಚಿಮೋಕೋ ಮೀನ್ಸ್ ಫಿಬಿನಾಶಿ ಪ್ರಕಾರ ಇದರಲ್ಲೂ ಫೇಲ್ಯೂರ್ ಆಗ್ತಾ ಇದೆ. ಸೊ ಶಾರ್ಟ್ ಸೈಡ್ ಹೋಗ್ಲಿಕ್ಕೆ ಇದೆ, ಬಟ್ ಲಾಂಗ್ ಸೈಡ್ ಹೋಗಲಿಕ್ಕೆ ಕಾರಣಗಳಿದ್ರೆ ಮೇ ಬಿ ಎಸ್ಪೆಷಲಿ ಈ ಲೆವೆಲ್ ನೋಡಬೇಕಾಗುತ್ತೆ 54,997 ಆರ್ ಈ ಒಂದು ಲೆವೆಲ್ ಒಂದು ಫ್ಯೂ 100, 150 ಆರ್ 200, 300 ಪಾಯಿಂಟ್ಸ್ ಒಳಗಡೆ ಅಷ್ಟು ಮಾಡಬೇಕು ಅಂದ್ರೆ ಈ ಗ್ಯಾಪ್ ಏನಿದೆ ಅಷ್ಟೇ ರೇಂಜ್ ಅಂತ ಇದ್ರೆ 54,414 ಹೈಲಿ ಪೊಸಿಷನಲ್ ಅಲ್ಲ. ಇದು ಅಗೇನು ಹೈಲಿ ಪೊಸಿಷನಲ್ ಅಂತ ಯಾವುದು ಬರಲ್ಲ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಬ್ಯಾಂಕ್ ಸ್ಟಾಕ್ಗಳ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಮೋರ್ ದೆನ್ 56,000 ಹೋಗ್ಬೇಕೀಗ. ಸೊ ಅದು ಆಗೋ ತನಕ ಕಂಪ್ಲೀಟ್ ಆಗಿ ಬುಲಿಶ್ ಇಲ್ಲ. ಸೊ ಸದ್ಯದ ಒಂದು ರಿವರ್ಸಲ್ ಆಯಿತು ಅಂದರೆ ಒಂದು 54,453 ಮೇಲ್ಗಡೆ ಹೋಗಬೇಕು. ಸೊ ಅದು ಹೋಗಿ ಮತ್ತೆ ರಿಜೆಕ್ಷನ್ ಅರೌಂಡ್ 900ಗೆ ಆಗ್ಬೋದು. ಇಲ್ಲ ಅಂದರೆ ಅಪ್ ಟು ಕ್ಲೌಡ್ ಒಳಗಡೆ ಹೋಗಿ ರಿಜೆಕ್ಷನ್ ಆಗುತ್ತೆ. ಇಲ್ಲೂ ಸಹಿತ ನೋಡಿ ಸೈಡ್ ವೇಸಲ್ಲಿದೆ, ಇದೂ ಫ್ಲಾಟ್ ಆಗಿಬಿಟ್ಟಿದೆ ಎರಡು ಕಡೆ. ಸೊ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಲುಕ್ಕಿಂಗ್ ವೆರಿ ಬೇರಿಶ್. ಗ್ರಹಣದ ಎಫೆಕ್ಟಿಂದ ಒಂದು ಸ್ವಲ್ಪ ಚೇಂಜಸ್ ಬರಬೇಕು, ಬಂದರೆ ಇಲ್ಲ ಅಂದರೆ ಇಲ್ಲ. ಸೊ ಒಂದು ಬೇರಿಶ್ ಆಗೇ ಇದೆ ಇದು. ಮತ್ತು ಒಂದು ಕ್ರಿಪ್ಟೋ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಬಿಟ್ಕಾಯಿನ್ ಅಂತಲೇ ತೊಗೊಳ್ಳೋಣ ಎಕ್ಸಾಂಪಲ್ಗೆ, ಸುಮಾರು ಇದ್ದಾವೆ. ಬಿಟ್ಕಾಯಿನ್ ಅಂತ ತೊಗೊಂಡ್ರು ರಿವರ್ಸಲ್ ಆಗೋ ಸಾಧ್ಯತೆ ಉಂಟು, ಒಂದು ತಿಳ್ಕೊಳ್ಳಿ. ಇನ್ ಕೇಸ್ ರಿವರ್ಸಲ್ ಆಯಿತು, ಆಗಿಲ್ಲ ಅಂದರೆ ಅಗೇನ್ ಒಂದು ದೊಡ್ಡ ಮಟ್ಟಕ್ಕೆ ಇದು ಹೋಗುತ್ತಿದೆ. ಸೊ ಸದ್ಯದ ಮಟ್ಟಿಗೆ ಅಪ್ ಟು 114,807 ಇಲ್ಲಿಗೆ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಇಲ್ಲ ಅಂದರೆ ಇಲ್ಲೇ ಒಂದು ರಿಜೆಕ್ಷನ್ ಆಗಿ ಬರ್ಬೋದು. ಯಾಕೆ ಅಂದರೆ ಒಂದು ಯುರೇನಸ್ ರೆಟ್ರೋಗ್ರೇಡ್ ಆಗಿದೆ. ಸೊ ಇಷ್ಟು ದಿವಸ ಒಂದು ಹೈಲಿ ಒಂದು ಬುಲ್ಲಿಶ್ ಇತ್ತು, ಇಲ್ಲಿಂದ ಒಂದು ಟ್ರೇಡ್ ತೊಗೊಂಡಿದ್ದು. ಸೊ ಇದು ಇಲ್ಲಿ ತನಕ ಹೋಗೋ ಡೌಟು. ಸೊ ಇಲ್ಲಿ ಟಚ್ ಆಗಿ ಹಿಂಗೆ ಬರ್ಬೋದು, ಅಥವಾ ಇಲ್ಲೇ ಒಂದು ರಿವರ್ಸಲ್ ತೊಗೊಬೋದು. ಸೊ ಹಾಗಾಗಿ ಒಂದು ನೋಡಬೇಕಾಗುತ್ತೆ. ಸೊ ಕ್ರಿಪ್ಟೋ ವೀಕ್ಲಿ ಹೈ ಮಾಡಿ ಇದೆಲ್ಲ ಬಂದಿತ್ತು. ಇನ್ ಕೇಸ್ ಇಲ್ಲಿಂದ ಪ್ರಕಾರ ಒಂದು ಪಾಸಿಟಿವ್ ಹೋಯ್ತು ಅಂದರೆ ಇದಕ್ಕಿಂತ ಮೇಲೆ ಹೋಗುತ್ತೆ. ಕ್ರಿಪ್ಟೋ ಆಲ್ ಟೈಮ್ ಹೈ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಲೋ ಡನ್ ಅಂತ ಹೇಳ್ಬೋದು ಈ ಕಡೆಗೆ 107ಗೆ.
ಸೊ ಇದಕ್ಕಿಂತ ಕ್ರಾಸ್ ಆಗ್ಬೋದು, 124 ಕ್ರಾಸ್ ಆಗುತ್ತೆ ಕ್ರಿಪ್ಟೋ. ರೆಟ್ರೋದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಯಾಕಂದರೆ ಇಲ್ಲಿ ತನಕ ಒಂದು ಪಾಸಿಟಿವ್ ಇದ್ದು ನೆಗೆಟಿವ್ ಆಗ್ಬೋದು, ಇಲ್ಲ ಅಂದರೆ ಇದನ್ನೇ ಬಿಗ್ಗರ್ ಸೈಕಲ್ ಅಂತ ಪ್ರೀವಿಯಸ್ ಇದನ್ನು ಯುರೇನಸ್ ಡೈರೆಕ್ಟ್ ಇದ್ದಿದ್ದು ರೆಟ್ರೋ ಆಗಿದ್ದು ಅಂತ ಲೆಕ್ಕದಲ್ಲಿ ತೊಗೊಂಡ್ರೆ ಇಲ್ಲಿಂದ ಒಂದು ನೆಗೆಟಿವ್ ಆಗ್ಬೋದು. ಸೊ ಪಾಸಿಟಿವ್ ನೆಗೆಟಿವ್ ಡಿಪೆಂಡ್ಸ್ ಆನ್ ನಾಳೆಯಿಂದ ಮೂಮೆಂಟ್ ಹೆಂಗಿದೆ ಅಂತ ಅದು ನೋಡಬೇಕಾಗತ್ತೆ. ಬಿಟ್ಕಾಯಿನ್ ಕ್ರಿಪ್ಟೋ ಅಲ್ಲದೆ ಎನಿ ಕ್ರಿಪ್ಟೋ, ನಾಟ್ ಓನ್ಲಿ ಬಿಟ್ಕಾಯಿನ್, ETH ಇರ್ಬೋದು, ಇನ್ನು ಬೇರೆ ಬೇರೆ ಏನೇನೋ ಇದ್ದಾವೆ. ಸೊ ಅದು ನಾನು ಟ್ರೇಡ್ ಮಾಡಲ್ಲ. ಟ್ರೇಡ್ ಮಾಡೋರಿಗೆ ಒಂದು ಇನ್ಫಾರ್ಮೇಷನ್ನು. ಇದಲ್ಲದೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡು ಕೋರ್ ಐ ಟಿ, ಅದರಲ್ಲೂ ಎಸ್ಪೆಷಲಿ ಲೇಟೆಸ್ಟ್ ಟೆಕ್ನಾಲಜೀಸ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಮಾಡ್ತಾ ಇರೋವಂಥದ್ದು ಸ್ಟಾಕ್ಸ್ಗಳು ಇರ್ತಾವಲ್ಲ, ಅಡಾಸ್ ಪ್ರೋಗ್ರಾಮಿಂಗ್ KPIT ಇರ್ಬೋದು, ಅಥವಾ ಒಂದು ಹ್ಯಾಪಿಯೆಸ್ಟ್ ಮೈಂಡು, ಈ ಥರದ್ದೆಲ್ಲ ಒಂದು ಸ್ಟಾಕ್ಸ್ಗಳು ವ್ಯತ್ಯಾಸಗಳು ಬರ್ಬೋದು. ಅದು ಮೇಜರ್ ಅಂತಲ್ಲ, ಮೈನರ್ ಅಂತ ತೊಗೊಬೋದು. ಬಟ್ ಎಸ್ಪೆಷಲಿ ಕ್ರಿಪ್ಟೋ ರಿಲೇಟೆಡ್ ಯುರೇನಸ್ ಒಂದು ವ್ಯತ್ಯಾಸಗಳು ಬರ್ತವೆ. ಸೊ ಅದನ್ನು ನೋಡಬೇಕಾಗುತ್ತೆ. ಇನ್ನು ಬರೋ ಇದು IPO SME ಇದಿದೆ, ಮೇನ್ ಬೋರ್ಡ್ ಯಾವುದೂ ಇಲ್ಲ. ಸೊ ಈ ಎರಡು ಇಂಡೆಕ್ಸು, ಎಸ್ಪೆಷಲಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ, ಹೈಲಿ ಬೇರಿಶ್ ಇದೆ ಸದ್ಯದ ಮಟ್ಟಿಗೆ. ಬುಲ್ಲಿಶ್ ಆಗೋ ಸಾಧ್ಯತೆ ಇರದೆ, ಅದನ್ನು ನೋಡಬೇಕು. ನಾಳೆಯಿಂದ ಒಂದು 15 ಮಿನಿಟ್ಸ್ 30 ಮಿನಿಟ್ಸ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ ಮುಂದಿನ ನಿರ್ಧಾರ ನೀವು ತೊಗೊಬೇಕಾಗುತ್ತೆ. ಸೊ ರಿಲೇಟೆಡ್ ಸ್ಟಾಕ್ಸು ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಸೊ ಲಾಸ್ಟ್ ಟೈಮ್ದು ಕ್ವಿಕ್ಕಾಗಿ ಹೋಗ್ಬಿಡ್ತೀನಿ. ಬಜಾಜ್ ಫೈನಾನ್ಸ್ ಅರೌಂಡ್ 5.95. ಸೊ ಲೀಸ್ ಸೈಡ್ ಟಾಟಾ TCS 375 ಹೋಗಿದೆ. ಸೊ HDFC ಲೈಫ್ ಲೀಸ್ ಸೈಡು 463 ಹೋಗಿದೆ. ಸೊ ಮುತ್ತೂಟ್ ಫೈನಾನ್ಸ್ 5.33 ಹೋಗಿದೆ. ಸೊ ಐಡಿಯಾ ಸಿಲ್ವರ್ 10.15, ಆದಿತ್ಯ ಬಿರ್ಲಾ ಇದು 12.13 ಹೋಗಿದೆ. ಇಂಡಸ್ ಟವರ್ 7.5 ಪ್ಲಸ್ ಸೈಡ್ ಹೋಗಿತ್ತು, ಮೈನಸ್ ಸೈಡ್ ಹಾಗೆ ಒಂದು -6.9 ಕೊಟ್ಟಿದೆ. ಓವರ್ ಆಲ್ ನಿಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ಲಾಂಗ್ ಶಾರ್ಟ್ ನೋಡಿಕೊಂಡು ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಆಟ ಆಡಿದ್ರೆ ಇದರಲ್ಲೂ ಒಂದು ದುಡ್ಡು ಮಾಡ್ಬೋದು ಅನ್ನೋಕ್ಕೆ ಒಂದು ಸಾಕ್ಷಿ ಕೊಟ್ಟಿದ್ದೀನಿ. ಸೊ ಒಂದು ಲೆವೆಲಿಂದ ಕೆಳಗಡೆ ಹೋಯ್ತು. ಈ ಎಕ್ಸಾಂಪಲ್ ಹೇಳಿದೆ ಫಿಬಿನಾಶಿ. ಸೊ ಪರ್ಟಿಕ್ಯುಲರ್ ಇವಾಗ ಇಂಡಸ್ ಟವರ್ ಏನು ತೊಗೊಳ್ಳೋಣ, ಯಾಕೆ ಇಷ್ಟೊಂದು ಮೂವ್ಮೆಂಟ್ ಬಂತು, ಆಮೇಲೆ ಬೇರೆ ಬೇರೆ ಕಾರಣಗಳು ಇರ್ತವೆ. ರೆಡಾರಲ್ಲಿ ಏನಕ್ಕೆ ಬಂತು ಅದು ಗೊತ್ತಿಲ್ಲ ನನಗೂ. ಒಂದು ಗ್ಯಾನ್ ಇರ್ಬೋದು, ಅಥವಾ ಸಪೋರ್ಟಿಂಗ್ ಆಸ್ಟ್ರಾ ಇವೆಂಟ್ಸ್ಗಳು ನಡೆದಿರ್ಬೋದು. ಸೊ ಇಂಡಸ್ ಟವರ್ಸ್ದೇ ಎಕ್ಸಾಂಪಲ್ ತೊಗೊಳ್ಳೋಣ, ಏನಕ್ಕೆ ಫ್ಲಾಟ್ ಆಯಿತು ಅನ್ನೋದು ನೋಡೋಣ ಫಸ್ಟು. ಸೊ ಕಳೆದ ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ, ಯಾವುದೋ ಕಾಲಕ್ಕೆ ಹಾಕ್ಕೊಂಡಿದ್ದೆ, ಬೇರೆ ಬೇರೆ ಪರ್ಪಸ್ಗೆ ಹಾಕಿದ್ದಿದ್ದು. ಇದನ್ನು ಡಿಲೀಟ್ ಮಾಡ್ತೀನಿ, ರಿಮೂವ್. ಸೊ ಕಳೆದ ವಾರದ್ದು ಒಂದು ಇದನ್ನು ತಗೊಂಡ್ರೆ ಇಲ್ಲಿಂದ ತಗೊಳ್ಳೋಣ. ಸೊ ಲೀಸ್ಟ್ ಹೈಯೆಸ್ಟ್ ಅಂತಲೇ ತಗೊಳ್ಳೋಣ ಇದ್ದಿದ್ದು. ಸೊ ದಿಸ್ ಈಸ್ ನಂದು ಇಲ್ಲಿ ಹೈಯೆಸ್ಟು ಲೀಸ್ಟ್. ಸೊ ಇದ್ರದ್ದು ಹೈಯೆಸ್ಟು ಲೀಸ್ಟ್ ಅಂತ, ಸಾರಿ, ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನು ಸ್ವಲ್ಪ ಹಾಕ್ಕೊಂಡಿರಿ, ಆಮೇಲೆ ಕರೆಕ್ಟಾಗಿ ಕೂಡಿಸ್ಕೊಳ್ಳಿ. ಇದು ನಂದು 100% ಇದು ಬರುತ್ತೆ. ಸೊ ನಾನು ಅದೇ ನೋಡಿ 618 ರಿವರ್ಸಲ್ ಬಂತು, ಇಮಿಡಿಯೇಟಾಗಿ ಇದು ಬಂದ್ಬಿಡ್ತು. ಸೊ ಹಾಗಾಗಿ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಅನ್ನೋದು ನಾನು ಯಾವಾಗಲೂ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಮಂಡೇ ಇತ್ತು. ಸೊ ಇಲ್ಲಿ ಕೂಡ 786 ಟಚ್ ಆಗಿ 618 ಸಪೋರ್ಟ್ ಆಗಿಲ್ಲ. 618 ಮೇಲ್ಗಡೆ ಬರಬೇಕಿತ್ತು. 618 ಬಂದು ಇಮಿಡಿಯೇಟ್ ಒಂದು ಕ್ಯಾಂಡ್ಲು ನೋಡಬೇಕು ಅಂತಂದ್ರೆ, ಒಂದು ಕ್ಯಾಂಡ್ಲು ಅವತ್ತಿನ ದಿವಸ ಗೊತ್ತಾಗಲ್ವಲ್ಲ ಅಂತ ಕೇಳೋರು 15 ಮಿನಿಟ್ಸ್ಗೆ ಟೈಮ್ ಫ್ರೇಮ್ ಬನ್ನಿ, ಅಥವಾ ಕಡಿಮೆ ಟೈಮ್ ಫ್ರೇಮ್ 3 ಮಿನಿಟ್ಸು ಇದಕ್ಕೆ ಬಂದರೂ ಗೊತ್ತಾಗುತ್ತೆ. ನಾನು 1ನೇ ತಾರೀಕು ಅಬ್ಸರ್ವ್ ಮಾಡಿದ್ರೆ ನೋಡಿ, 29th ಇಲ್ಲೆಲ್ಲ ಕ್ಲೋಸ್ ಆಯಿತು, ಬಂತು, ಡೌನ್ ಬಂತು. 1ನೇ ತಾರೀಕು ಪ್ಲಸ್ ಸೈಡ್ ಹೋಗಿ ರಿವರ್ಸಲ್ ಬಂದ್ಬಿಡ್ತು. ಸೊ ಇದರಿಂದ ಕೆಳಗಡೆ ಬಂದರೆ ಶಾರ್ಟ್ ಅಂತಲೇ ಕೊಡ್ತೀನಿ ನಾನು. ಸೊ ಶಾರ್ಟ್ ಹೋಗ್ಬಿಡ್ತು ಡೈರೆಕ್ಟಾಗಿ. ಸೊ ನೆಕ್ಸ್ಟು ಇವಾಗ ನಂದು ಈ ಒಂದು ಇದನ್ನೇ ಬೇಕು ಅಂತಿಲ್ಲ, ನಾನು ಇದನ್ನು ಹೈಡ್ ಮಾಡ್ತೀನಿ. ನಾನು ಇದು ನನ್ನ ಇನಿಷಿಯಲ್ ಸೆಟಪ್ ಆಗಿರ್ತವೆ. ನೆಕ್ಸ್ಟ್ ಸೆಟಪ್ ಏನಪ್ಪ ಅಂತ ಕೇಳಿದ್ರೆ, ಇದನ್ನು ಹೈಡ್ ಮಾಡಿದಾಗ ನಂದು ಇವಾಗ ಇದು ಗೊತ್ತಾಯ್ತು ನನಗೆ, ಟ್ರೆಂಡ್ ಇನಿಷಿಯಲ್ ಲೆವೆಲ್ ಗೊತ್ತಿದ್ದು ಬೇರೆ. ಸೊ ಇದ್ರದ್ದು ಹೈ ಆ್ಯಂಡ್ ಲೋ ಫಸ್ಟ್ 30 ಮಿನಿಟ್ಸ್ ಏನೋ ತೊಗೊಂಡ್ರೆ ನಾನು ಲೆವೆಲ್ಸ್ ಮಾಡ್ಕೊಂಬಿಡ್ತೀನಿ, ಅಥವಾ ಒಂದೇನೋ ಒಂದು. ಸೊ ಲೆವೆಲ್ ಮಾಡೋಕ್ಕೆ ಕಷ್ಟ ಅಂತಿದ್ರೆ ಒಂದು ಈ ಮೆಥಡ್ ಆ್ಯಕ್ಚುಲಿ ನೋಡಿ ಈಸಿಯಾಗಿ ಹೋಗ್ಬಿಡುತ್ತೆ. ಒಂದು ಕ್ರಾಸ್ ಆಗ್ತಿದ್ದಂಗೆ 618 268 ಎಲ್ಲ ಕ್ರಾಸ್ ಆಗಿಬಿಡುತ್ತೆ. 268 ಆದಮೇಲೆ 3618 ಟಚ್ ಆಗಲಿಲ್ಲ ಅಂದರೆ ಎಲ್ಲ 618 ಅದಕ್ಕೆ ಇಂಪಾರ್ಟೆಂಟ್ ಅಂದಿದ್ದು 618 ವೆರಿ ವೆರಿ ಇಂಪಾರ್ಟೆಂಟು.
ಅಬ್ಸರ್ವ್ ಮಾಡಿ 618 ನಿಯರ್ ಇದರಲ್ಲೇ ಟರ್ನ್ ಆಗಿಬಿಡುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮು ಒಂದು ಕಂಪ್ಲೀಟ್ ಕ್ಯಾಂಡ್ಲು ಕ್ಲೋಸ್ ಆಗಬೇಕು ಅಂತಿದ್ದೆ, ಬಿಲೋ ಕ್ಲೋಸ್ ಆಗಿ ರಿವರ್ಸಲ್ ತೊಗೊಂಡಿದೆ. ಸೊ ಎಂಟ್ರಿ ನಂದು ಇಲ್ಲೆಲ್ಲಾದ್ರೂ ಎಂಟ್ರಿ ತೊಗೊಂಡು ನೀವು ರೀಟ್ರೇಸ್ಮೆಂಟ್ ಆಗಿತ್ತು, ಆ್ಯಕ್ಚುಲಿ ಇಲ್ಲೇ ಒಂದು ರೀಟ್ರೇಸ್ಮೆಂಟ್ ಆಗುತ್ತೆ. ಸೊ ವೆಯ್ಟ್ ಮಾಡಿ ಒಂದು ರೀಟ್ರೇಸ್ಮೆಂಟ್ಗೆ. ಸೊ ನನ್ನ ಎಂಟ್ರಿ ಇಲ್ಲಿಂದ ತೊಗೊಂಡ್ರೆ ಲಾಂಗ್ ಸೈಡ್ ಅಂತ ಪೊಸಿಷನ್ ತೊಗೊಂಡಿದ್ರೆ ಇಲ್ಲಿಂದ ಸಣ್ಣ ಸ್ಟಾಪ್ ಲಾಸ್ ಇಲ್ಲಿಗೆ ಅಂತ ಇಟ್ಕೊಂಡ್ರೆ ನನ್ನ ಒಂದು ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟು ಕೊಟ್ಟಿದೆ ಇದು, ರಿಸ್ಟು ರಿವಾರ್ಡ್ 1:30 ಕೊಟ್ಟಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡಿ, ನಿಮಗೆ ಟ್ರೇಡ್ ತೊಗೊಳೋದು ಈಸಿ ಆ್ಯಕ್ಚುಲಿ. ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಕೊಟ್ಬಿಡ್ಬೇಕು ಆ್ಯಕ್ಚುಲಿ. ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಇನ್ನೂ ಬರುತ್ತೆ, ನಾನು ರಿವರ್ಸಲ್ ಬಂದಾಗ ತೊಗೊಳ್ತೀನಿ ಅಂತ ಕೂತ್ರೆ ಮತ್ತೆ ಡೈರೆಕ್ಷನ್ ಚೇಂಜ್ ಆಗಿ ಲಾಸ್ ಆಗಿಬಿಡುತ್ತೆ. ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ, ಪಾಸಿಟಿವ್ ಹೋಗುತ್ತೆ. ಸ್ಟಾಪ್ ಲಾಸ್ ಇಟ್ಟಾಗೋ ತನಕ ವೆಯ್ಟ್ ಮಾಡಿ. ಸ್ಟಾಪ್ ಲಾಸ್ ಇಟ್ಟಾದ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ಟಾಪ್ ಲಾಸ್ ತನಕ ಬಂದು ರಿವರ್ಸ್ ಆಗಿದ್ದ ಕೇಸಸ್ ತುಂಬ ಜಾಸ್ತಿ ಇದ್ದಾವೆ. ಸೊ ಅಲ್ಲಿ ದುಡ್ಡು ಮಾಡೋಕ್ಕೆ ನಿಮಗೆ ಆಪರ್ಚುನಿಟಿ ಸಿಗೋದು. ನೋಡಿ, ಇದು 1:30 ಕೊಟ್ಟಿತ್ತು. ಜಸ್ಟ್ ನೋಡಿ ಎಕ್ಸಾಂಪಲ್ಗೆ ಅರೌಂಡ್ ಇಲ್ಲಿಂದ ಒಂದು 550 ಮೀನ್ಸ್ 552 ರುಪೀಸ್ ಏನೋ ಅನಿಸುತ್ತಿದ್ದು, ಅರೌಂಡ್ ನಮಗೆ ಇದು ಸಿಕ್ಕಿದೆ. 8 ರುಪೀಸ್ ಸ್ಟಾಪ್ ಲಾಸ್ಗೆ 277 ಕೊಟ್ಟಿದೆ ಆಲ್ಮೋಸ್ಟ್. ಸೊ ಇದೆಲ್ಲ ನೋಡ್ಕೊಬೇಕು ನೀವು. ಈಸಿ ಇದೆ ಆ್ಯಕ್ಚುಲಿ, ಟ್ರೇಡ್ ಮಾಡೋದು ತುಂಬ ಏನು ಕಷ್ಟ ಅಲ್ಲ. ಬಟ್ ಸ್ಟ್ರಾಟಜಿ ಕರೆಕ್ಟಾಗಿ ಹಾಕ್ಕೊಳ್ಳಿ, ಪೇಷಂಟ್ ಆಗಿರಿ ಮುಖ್ಯವಾಗಿ. ಮತ್ತು ಒಂದು ಸ್ಟ್ರಾಟಜಿ ಅಂತ ಫಿಕ್ಸ್ ಆದರೆ ಅದೇ ಸ್ಟ್ರಾಟಜಿ ಕಂಟಿನ್ಯೂ ಮಾಡಿ. ಹೊಸದು ಏನೇನೋ ಇನ್ಫಾರ್ಮೇಷನ್ ಬರುತ್ತೆ ಯೂಟ್ಯೂಬಲ್ಲಿ, ಸೊ ಅದನ್ನು ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊತೀನಿ ಅಂದರೆ ಖಂಡಿತ ಫೇಲ್ಯೂರ್ ಆಗುತ್ತೆ. ಮೇ ಬಿ ಗುಡ್ ಆ್ಯಕ್ಚುಲಿ. ಅದನ್ನು ನೀವು ಅಡಾಪ್ಟ್ ಮಾಡಿ ಅದ್ರದ್ದು ಬ್ಯಾಕ್ ಟೆಸ್ಟ್ ಮಾಡಿ ಒಂದು ಮಿನಿಮಮ್ ಅಂಟಲ್ಲಿ 2 to 3 months ವರ್ಕ್ ಮಾಡಿದ್ರೆ ಮಾತ್ರ ಆ ಒಂದು ಸ್ಟ್ರಾಟಜಿಲಿ ನೀವು ಸಕ್ಸಸ್ ಆಗ್ತೀರಾ. ಇಲ್ಲ ಅಂದರೆ ಅದು ಫೇಲ್ಯೂರೇ ನಿಮಗೆ. ಸೊ ಹಾಗಾಗಿ ಒಂದು ಯಾವುದೇ ಒಂದು ಪಾಸಿಟಿವ್ ನೆಗೆಟಿವ್ ಅಂತ ಬಂದಾಗ ಸ್ಟಾಪ್ ಲಾಸ್ ಇಟ್ಟಾಗ್ತಿದ್ದಂಗೆ ರಿವರ್ಸಲ್ ಆಗ್ತಿದ್ದಂಗೆ ಕೊಟ್ಬಿಡ್ಬೇಕು. ಆಮೇಲೆ ಫ್ರೆಶ್ ಎಂಟ್ರಿ ತೊಗೊಬೇಕು. ಇಲ್ಲ ನಾನು ಆಪ್ಷನ್ ವೀಲು, ಕಾಂಡರ್ ಏನೇನೋ ಬರ್ತವೆ ಸ್ಟ್ರಾಟಜಿಗಳು. ಸೊ ಸ್ಟ್ರಾಡಲು, ಸ್ಟ್ರ್ಯಾಂಗಲು, ಇನ್ನೊಂದು ಮತ್ತೊಂದು. ಸೊ ಎರಡೂ ಸೈಡ್ ನಾವು ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಹೋದರೆ ಎರಡೂ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಎರಡರಲ್ಲೂ ಫೇಲ್ ಆಗ್ತೀರಾ. ಸೊ ಆದಷ್ಟು ಅವಾಯ್ಡ್ ಮಾಡಿ ಇಂಥದ್ದು. ಸೊ ಕಳೆದ ವಾರ ಈ ಥರ ಒಂದು ಚೆನ್ನಾಗಿ ಕೊಟ್ಟಿದೆ. ತುಂಬ ಏನು ನಾನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಯಾರಿಗೋ ನಂಬಿಕೆ ಬರದೇ ಇರ್ಬೋದು, ಬಿಡಲಿ, ಅವ್ರವ್ರಿಗೆ ಬಿಟ್ಟಿದ್ದದು. ಸೊ ಈ ವಾರದ್ದು ಸ್ಟಾಕ್ಸು ರ್ಯಾಡರಲ್ಲಿ ಬಂದಿದ್ದು ಆ್ಯಕ್ಚುಲಿ ಇಲ್ಲಿದೆ. ಸಿಸ್ಟಮ್ ಅಮೌಂಟ್ ಹೋಲ್ಡ್ ಕಾಪಿ ಮಾಡೋದು ಮರ್ತೆ ನಾನು ವಾಚ್ ಲಿಸ್ಟಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ಪೇಸ್ಟ್ ಮಾಡೋದು ಇದಾಯಿತು. ಸೊ ವಾಚ್ ಲಿಸ್ಟ್ ಹೋಗಿ ಮುಂಚೆ ನೀವು ಒಂದ್ಸಲಿ ನೋಡ್ಕೊಂಬಿಡಿ. ನೆಕ್ಸ್ಟ್ ನಿಫ್ಟಿ, ಜೂನಿಯರ್ ನಿಫ್ಟಿ ಏನು ಬರ್ತಾ ಇದೆ ಗೊತ್ತಿಲ್ಲ, ಏನಕ್ಕೆ ಬಂತು ಅಂತ, ಬಂದಿದೆ ಕೂಡ. ಸೊ ಬಿಗ್ ಮೂಮೆಂಟ್ ಬರುತ್ತೆ. ಅದು ಜಸ್ಟ್ ಕನ್ವರ್ಷನ್ ಲೈನಲ್ಲಿ ಕೂತಿದೆ. ಸೊ ಟ್ರೆಂಡ್ ಚೇಂಜ್ ಆಗ್ಬೋದು. ಸೊ ಅದಕ್ಕೆ ಬಂದಿದೆ. ಐಡಿಯಾದಲ್ಲಿ ಒಂದು ನೆಗೆಟಿವ್ ಪಾಸಿಟಿವ್ ಯೂಶಲಿ ಇದ್ದೇ ಇರುತ್ತೆ, ಬಂದಿದೆ, ಅದು ನೋಡ್ಕೊಳ್ಳಿ. BSE ಮತ್ತೆ ನೆಗೆಟಿವ್ ಹೋಗ್ಬೋದು. RBL ಬ್ರೇಕ್ಔಟ್ ಆಗುತ್ತೆ, ತೋರಿಸ್ತೀನಿ ಅದೇನಿದೆ ಅಂತ. ಆಸ್ಟ್ರಲ್ ಪಾಲಿಟೆಕ್ನಿಕ್ ಬರ್ತಿದೆ, ರಿಲಯನ್ಸ್ ಬಂದಿದೆ. ಸೊ 13 ಅದು ಹೇಳ್ತೀನಿ, 1340 ತನಕ ಏನೋ ಬರುತ್ತೆ ಇದು ಬಂದರೆ. ಇಲ್ಲ ಅಂದರೆ ಕಂಪ್ಲೀಟ್ ಆಗಿ ಇದು ಬುಲ್ಲಿಶ್ ಆಗಿ ಹೋಗುತ್ತೆ. ಸೊ ಇನ್ಫಿ ಬರ್ತಾ ಇದೆ, CDS ಇದೆ, ಇಂಡಿಗೋ, ಶ್ರೀ ಸಿಮೆಂಟು, MRF, ಹಿಂಡಾಲ್ಕೋ, ACC, HDFC ಲೈಫು, ಕ್ಯಾಮ್ಸು, ಪಾಲಿಕ್ಯಾಬು, ವಿಪ್ರೋ, TVS, ಇಂದ್ರಪ್ರಸ್ಥ ಗ್ಯಾಸು, ಪರ್ಸಿಸ್ಟೆಂಟು, ಎಸ್ ಬ್ಯಾಂಕು, ಯುನೋಮಿಂಡಾ, ಹುಡ್ಕೋ, ಪೇಜ್ ಇಂಡಸ್ಟ್ರಿ, ಸಿಯಾಂಟು, ಇದು PEL. ಪಿರಾಮಿಲ್ ಎಂಟರ್ಪ್ರೈಸಸ್ ನಾನು ಅಷ್ಟೊಂದು ಗಮನಿಸಿಲ್ಲ. ಇದು ಪಿರಾಮಿಲ್ ಫಾರ್ಮಾ ಅಲ್ಲ ಅನಿಸುತ್ತೆ, PPL ಅಲ್ಲ ಅನಿಸುತ್ತೆ, PEL ಅನಿಸುತ್ತೆ, ಎಂಟರ್ಪ್ರೈಸ್ ಅನಿಸುತ್ತೆ. ಪಿರಾಮಿಲ್ ಎಂಟರ್ಪ್ರೈಸ್ ಸ್ವಲ್ಪ ನೋಡ್ಬೋದು. ಪಿರಾಮಿಲ್ ಇದು ನೋಡ್ಬೋದು 1000 ಸಮಥಿಂಗ್, ಇದು ನೋಡ್ಬೋದು. ಇನ್ನೊಂದು ಪಿರಾಮಿಲ್ ಫಾರ್ಮಾ ಅರೌಂಡ್ 250 ಸಮಥಿಂಗ್ ಏನೋ ಇದೆ, ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅಂಥದ್ದು. ಸೊ ನಾನು ಹೇಳ್ದಂಗೆ ಯಾವುದೇ ಸ್ಟಾಕ್ ಬಂದಿದೆ ನೋಡೋಣ, ಆಮೇಲೆ ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಸೂಪರ್ ಟ್ರೆಂಡ್ ಹಾಕ್ಕೊತಿದ್ದೀನಿ, ಎಲ್ಲಿ ಏನಾಗ್ಬೋದು ನೀವು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. 15 minutes ಟೈಮ್ ಫ್ರೇಮ್ ಕಿವಾನ್ ಓಸ್ಲಿಸಿಕ್ ಮುಂದೆ ಹಾಕ್ಕೊಳ್ಳಿ, ಚೆನ್ನಾಗಿದೆ ಅಂತ ಸುಮಾರು ಸರಿ ಹೇಳಿದ್ದೀನಿ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ರತಿ ವಾರ ಒಂದೊಂದು ವಿಡಿಯೋ ನೋಡಿ, ಹೋಗ್ತಾ ನಿಮ್ಗೆ ಅರ್ಥ ಹೋಗುತ್ತೆ. ದೊಡ್ಡ ಕಾಂಪ್ಲಿಕೇಶನ್ ಥಿಯರಿ ಏನೂ ಇಲ್ಲ. ಕಳೆದ ವಾರದ್ದು ನೋಡಿ ತುಂಬ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಹೋಗ್ಬೋದು ಈಗ. ಸೊ ಐಡಿಯಾ 9.3% ಕೊಟ್ಟಿತ್ತು ಕಳೆದ ವಾರ. ಸೊ ಸದ್ಯದ ಮಟ್ಟಿಗೆ ಇಲ್ಲಿ ನೋಡ್ತಿದ್ರೆ
ಬೈಯೇ ಇದೆ. 5 ಮಿನಿಟ್ಸ್‌ಗೆ ಬಂದರೆ ಒಂದು ಸೆಲ್ಲಿಗೆ ಬಂದಿರ್ಬೋದು. 1 ಮಿನಿಟಿಗೆ ನೋಡ್ತೀನಿ. 1 ಮಿನಿಟಿಗೆ ಬೈಯಲ್ಲೇ ಇದೆ. ಸೊ ಟ್ರೆಂಡ್ ನೋಡಬೇಕು ಹೆಂಗೆ ಹೋಗುತ್ತೆ ಅಂತ. ಸೊ ಅದ್ರ ತಕ್ಕನಾಗಿ ನೀವು ಟ್ರೇಡ್ ತೊಗೊಬೇಕಾಗುತ್ತೆ. BSE ಬಂದ್ಬಿಟ್ಟು ಸದ್ಯಕ್ಕೆ ಬೈ ಇದೆ. 15 ಮಿನಿಟ್ಸಲ್ಲೂ ಬೈ ಇದೆ ಅನಿಸುತ್ತೆ. ಸೊ ಬೈಯಲ್ಲೇ ಇದೆ 15 ಮಿನಿಟ್ಸಲ್ಲೂ. ಸೊ ಟಚ್ ಆಗ್ತಿದೆ, ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ ಈ ಸೂಪರ್ ಟ್ರೆಂಡ್ ಹಾಕ್ಕೊಂಡು ನೀವು ವರ್ಕ್ ಮಾಡಿದ್ರೆ ಈಸಿಯಾಗಿ ಸ್ಟಾಪ್ ಲಾಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ಏನು ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡೋಕೆ ಹೋಗ್ಬೇಡಿ. 10 and 3ನೇ ಲೆಟ್ ಇಟ್ ಬಿ. ಯಾವುದೇ ಒಂದು ದೊಡ್ಡ ದೊಡ್ಡ ಏನೋ ಸೆಟ್ಟಿಂಗ್ ಚೇಂಜ್ ಮಾಡೋಕೆ ಹೋಗಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಒಂದು ಹೈಯರ್ ಟೈಮ್ ಫ್ರೇಮ್ ಇದಕ್ಕೆಲ್ಲ ಬೇಕಾಗಿಲ್ಲ. ಇಷ್ಟರಲ್ಲೇ ವರ್ಕ್ ಆಗುತ್ತೆ ತುಂಬ. ಇಷ್ಟರಲ್ಲೇ ವರ್ಕ್ ಮಾಡಿ ಸಾಕು. 2310 ಕೆಳಗಡೆ ಹೋಯ್ತು ಅಂದರೆ ಮತ್ತೆ ಇದು ಕೆಳಗಡೆ ಹೋಗ್ಬಿಡುತ್ತೆ. ಸೊ RBLು ಆ್ಯಕ್ಚುಲ್ ಆಗಿ ಬ್ರೇಕ್ಔಟ್ ಆಗಿದೆ. ಒಂದು ಮಲ್ಟಿ ಮಂತ್ದು ಬ್ರೇಕ್ಔಟ್ ಆಗಿದೆ. ತುಂಬ ದಿವಸದಿಂದ ಕೆಳಗಡೆ ಹೋಗಿ ಮೇಲ್ಗಡೆ ಬಂದಿದೆ. ಸೊ ಮತ್ತೆ ಹೋಗುತ್ತಾ ನೋಡಬೇಕು. ಅಬೌವ್ 278 ಬಿಗ್ ಮೂಮೆಂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಅಶ್ವಲ್ ಪಾಲಿ ಇದರಲ್ಲಿ ಸೊ ಬೈಯಲ್ಲಿದೆ. ಕ್ಯಾಮ್ಸು ಕೂಡ ಬೈಯಲ್ಲಿದೆ ಅನಿಸುತ್ತೆ. ಮಿಂಡಾ ಬೈಯಲ್ಲಿದೆ. TVS ಮೋಟಾರು ಬೈಯಿಂದ ಸೆಲ್ಗೆ ಹೋಗುತ್ತೀಗ. ಸೊ ಫ್ಲ್ಯಾಟ್ ಆಗ್ತಾ ಇದೆ, ಕೆಳಗಡೆ ಬಂದ್ಬಿಡುತ್ತೆ. ಸೊ ನೀವು ಟ್ರೇಡ್ ತೊಗೊಳ್ತಾ ಹುಷಾರಾಗಿ ಮಾಡಿ. ಸೊ 1375 ರಿಲಯನ್ಸು ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಇವಾಗ ಆಗ್ತಾ ಇದೆ. ಬಟ್ ಅನ್ಲೆಸ್ 1384 ಕ್ರಾಸ್ ಆದರೆ ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಅಲ್ಲ. ಸೊ CDSLು ಸೊ ಬೈ ಫ್ಲ್ಯಾಟ್ ಆಗ್ತಾ ಇದೆ. ಸೊ ಟ್ರೆಂಡ್ ಚೇಂಜ್ ಆಗುತ್ತೆ ನಾಳೆ ಓಪನಿಂಗ್ ಮೇಲೆ ಎಲ್ಲ ಡಿಪೆಂಡ್. ಯೆಸ್ ಬ್ಯಾಂಕು ಕೂಡ ಒಂದು ಚೇಂಜಸ್ ಬರ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಬೈಯಿಂದ ನೆಗೆಟಿವ್ ಹೋಗ್ಬೋದು. 100% ಇರುತ್ತೆ ನೋಡಿ. ಸೆಲ್ಲಿಂದ ಪಾಸಿಟಿವ್ ಆಗ್ಬೋದು. ಸೊ ಹಾಗಾಗಿ ನೋಡಿ, ಆಲ್ಮೋಸ್ಟ್ 800ಇಂದ 760ಗೆ ಬಂದಿದೆ. ಮತ್ತು ಇದ್ರದ್ದೇ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಇವಾಗ. ಹೆಂಗಪ್ಪ ಟ್ರೇಡ್ ತೊಗೊಳ್ಳಿ, ನಾಳೆ ಸೆಟಪ್ ಏನು. ನನ್ನ ಪ್ರೀವಿಯಸ್ ಹೈ ಆ್ಯಂಡ್ ಲೋ ನಾನು ಹೇಳಿದ್ದೀನಿ. ಪ್ರೀವಿಯಸ್ ಹೈ ಆ್ಯಂಡ್ ಲೋ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಮೈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ದಿಸ್ ಈಸ್ ಮೈ ಹೈ, ದಿಸ್ ಈಸ್ ಮೈ ಲೋ. ಎಕ್ಸ್ಟೆಂಡ್ ದಿಸ್ 236 ಅಲ್ಲಿ ಟಚ್ ಆಗ್ತಿದೆಯಾ, ಕಂಪ್ಲೀಟ್ ಮೇಲ್ಗಡೆ ಬರಬೇಕು. ನೆಕ್ಸ್ಟ್ ಲೆವೆಲ್ ಇಲ್ಲಿ ತನಕ ಬರುತ್ತೆ, 618 ತನಕ. ಈ ಒಂದು 20 ರೂಪಾಯಿಲೇ ನಿಮಗೆ ಆಲ್ಮೋಸ್ಟ್ 18-20 ರೂಪಾಯಿ ಇದೆ ಇದು. ಇದರಲ್ಲೇ ನೀವು ಕನಿಷ್ಠ ಒಂದು 2-3% ದುಡ್ಡು ಮಾಡ್ಕೊಬೋದು ಆರಾಮಾಗಿ ಪರ್ ಡೇ. ಐ ಆಮ್ ಟಾಕಿಂಗ್. ಅದು ಆಪ್ಷನಲ್ ಅಂದರೆ 6-7% ಆಗಿಬಿಡುತ್ತೆ. ಸೊ ರಿವರ್ಸ್ ಆಯಿತು ಈ ಕಡೆ, ಇಲ್ಲ ನನಗೆ ಕೆಳಗಡೆ ಬಂತು. ನಾಳೆ ಓಪನಿಂಗಲ್ಲಿ ಇದು ಒಂದು ಸೆಟಪ್ ಇರಬೇಕು. ನಾಳೆ 15 ಮಿನಿಟ್ಸ್ ಒಂದು ಕ್ಯಾಂಡಲ್ ಹೈ ಆ್ಯಂಡ್ ಲೋದು ಇದೇ ಥರ ಇನ್ನೊಂದು ಸೆಟಪ್ ಹಾಕಿ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಮಾರ್ಕ್ ಮಾಡಿ ಇಟ್ಕೊಬೇಕು. ಇದು ಸಿಂಪಲ್ ಟೆಕ್ನಿಕ್. ಇದು ಯಾವ ಇನ್ಸ್ಟಿಟ್ಯೂಟ್ ಅವರು ಹೇಳ್ಕೊಡಲ್ಲ. ಹೇಳ್ಕೊಟ್ರು ಇಷ್ಟು ಸುಲಭದಲ್ಲಿ ಹೇಳಲ್ಲ. ಇದನ್ನು ಫುಲ್ ಗಜಿಬಿಜಿ ಮಾಡಿ ಏನೇನೋ ಹೇಳಿ. ಫಿಬ್ ರೇಷಿಯೋಸ್ ವೆರಿ ಇಂಪಾರ್ಟೆಂಟ್ ಕೀಸ್. ಇದು ಫಿಬ್, ಇಚಿಮೋಕೋ ಎಲ್ಲ ಇಂಪಾರ್ಟೆಂಟ್ ಸಿಂಪಲ್ ಟೂಲ್ಸ್ಗಳು, ಬಟ್ ವೆರಿ ಸೊಫಿಸ್ಟಿಕೇಟೆಡ್, ವೆರಿ ಯೂಸ್ಫುಲ್ ಟೂಲ್. ಸೊ ಇಷ್ಟರಲ್ಲೇ ನೀವು ಆಟ ಆಡ್ಕೊಂಬಿಟ್ರೆ ನೀವು ದುಡ್ಡು ಮಾಡ್ಬೋದು. ಸೊ ರಿವರ್ಸಲ್ಲು ಈ 761 2 ಆದರೂ ಬೇಕು. 762ಇಂದ 79 ತನಕ ಬರ್ಬೋದು. ಇಲ್ಲ ರಿವರ್ಸಲ್ ಆಯಿತು ಅಂದರೆ ಎಕ್ಸಿಟ್ ಆಗಿ. ಲಾಸ್ ಇಲ್ಲ. ಲಾಸ್ ಇಲ್ಲಿ ತನಕ ನೀವು ಹೋಲ್ಡ್ ಮಾಡಬೇಕಾಗತ್ತೆ. ಪ್ರೀವಿಯಸ್ ಲೋ ಇಲ್ಲಿ ತನಕ ಬರುತ್ತೆ. ಸೊ ಅಲ್ಲಿ ರಿವರ್ಸಲ್ ಆಗುತ್ತೆ. ಇಲ್ಲ ಇದು ಬ್ರೇಕ್ ಆಯಿತಾ ಕೆಳಗಡೆ ಹೋಗುತ್ತೆ. ಇಷ್ಟೇ ಸಿಂಪಲ್ ತಮ್ ರೂಲ್. ಸ್ಟಾಪ್ ಲಾಸ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ದಯವಿಟ್ಟು ಮಾರ್ಕೆಟ್ಗೆ ಎಂಟ್ರಿ ಆಗಿಬಿಡಿ. ಇದು ಕ್ಲಿಯರ್ ಆ್ಯಂಡ್ ಫಸ್ಟ್ ರೂಲ್ ಇರಬೇಕು ನಮ್ಮ ಒಂದು ಸ್ಟ್ರಾಟಜಿಲಿ ಟ್ರೇಡಿಂಗ್ ಮಾಡೋರು. ಇದು ಎಜುಕೇಷನಲ್ ಪರ್ಪಸ್ ಆದರೂ ಇದನ್ನೇ ಅಡಾಪ್ಟ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಮಾರ್ಕೆಟಲ್ಲಿ ಮೇಯ್ನ್ ಅಬ್ಸರ್ವೇಷನ್ ನಂದೇ ಒಂದು, ನಮ್ಮ ಮೈಂಡ್ಗಳು ಸ್ವಲ್ಪ ಚೆನ್ನಾಗಿರಲ್ಲ. ಏನೇನೋ ಒತ್ತಡಗಳು, ಏನೇನೋ ಸಮಸ್ಯೆಗಳು ಇರ್ತವೆ. ಸೊ ಹಾಗಾಗಿ ಒಂದು ಟ್ರೇಡಿಂಗ್ ತೊಗೋಬೇಕಾದ್ರೆ ಒಂದು ಈ ಥರ ಗೊಂದಲಗಳಿದ್ದರೆ ಕರೆಕ್ಟಾಗಿ ಟ್ರೇಡ್ ತೊಗೊಳಕ್ಕಾಗಲ್ಲ. ಅದು ತುಂಬ ಸಲ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ನೀವು ಮೆಂಟಲ್ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಏನೇನು ಬೇಕೋ ಅದಕ್ಕೆ ತಕ್ಕನಾಗೆಲ್ಲ ವರ್ಕೌಟ್ ಮಾಡಬೇಕು. ಹಿಂಡಾಲ್ಕೋ ಬುಲ್ಲಿಶ್ ಆಗುತ್ತೆ, ಮತ್ತಷ್ಟು ಬುಲ್ಲಿಶ್ ಆಗುತ್ತೆ ಇದು. PL ಪಿರಮಲ್ ಎಂಟರ್ಪ್ರೈಸು ಬೇರಿಶ್ ಇದೆ, ಬುಲ್ಲಿಶ್ ಆಗ್ಬೋದು.
ಬೇರಿಶ್ ಇದೆ, ಬುಲ್ಲಿಶ್ ಆಗ್ಬೋದು. ಬೇರಿಶ್ ಇದೆ, ಬುಲ್ಲಿಶ್ ಆಗ್ಬೋದು. ನಿಫ್ಟಿ ಜೂನಿಯರ್ ಎಕ್ಸಾಕ್ಟ್ ಆಗಿ ತಗೊಂಡು ಕೂತ್ಕೊಂಡಿದೆ ಇದರಲ್ಲಿ. ಇಚಿಮೋಕಲ್ಲಿ ತೋರಿಸ್ಬಿಡ್ತೀನಿ. ಕರೆಕ್ಟಾಗಿ ಕನ್ವರ್ಷನ್ ಲೈನು ಬೇಸ್ ಲೈನಿಂದ ಇದಾಗ್ತಾ ಇದೆ. ಸೊ ಇಲ್ಲಿ ಒಳಗಡೆ ಹೋಗುತ್ತೋ ಕೆಳಗಡೆ ಬರುತ್ತೋ ಗೊತ್ತಿಲ್ಲ ನನಗೆ. ಅಲ್ಲಿ ರಿಜೆಕ್ಷನ್ ಆಗ್ಬೋದು. ನೆಕ್ಸ್ಟ್ ಪಾಲಿಕ್ಯಾಬು ಸಪೋರ್ಟಲ್ಲಿ ಕೂತಿದೆ ಕರೆಕ್ಟಾಗಿ. ಇಚಿಮೋಕದಲ್ಲಿ ಈ ಥರ ಆದರೆ ಸೆಲ್ ಕರೆಕ್ಟಾಗಿ ಎಂಟ್ರಿ ಆಗಿದೆ. ಸೊ ಬ್ರೇಕೋ ಮೇಕೋ ಇಲ್ಲ ಡಿಸೈಡ್ ಆಗುತ್ತೆ. ಇಂಡಿಗೋ ಇರ್ಬೋದು, ಇದು ಕೂಡ ಬೇರಿಶ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬೇರಿಶು ACC ಬೇರಿಶ್ ಅನ್ಸುತ್ತೆ. ಪೇಜ್ ಇಂಡಸ್ಟ್ರಿ ಬೇರಿಶು. MRF ಕೂಡ ಬೇರಿಶ್. MRF ಐ ಥಿಂಕ್ ಇದರಲ್ಲಿ ಇದೆಯಾ, ಆಪ್ಷನ್ಸಲ್ಲಿ ಇದೆಯಾ ಇದು? ಎಸ್, MRF ಇಲ್ಲ. MRF ಏನಕ್ಕೆ ಬಂತೋ ಗೊತ್ತಾಗಿಲ್ಲ. ಸೊ ಇದು MRF ಆಪ್ಷನ್ ಸ್ಟಾಕ್ ಅಲ್ಲ. ಸೊ ಇನ್ಫಿ ಬಂದಿದೆ, ಬೇರಿಶ್ ಹೋಗುತ್ತೆ, ಪಾಸಿಟಿವ್ ಚೇಂಜ್ ಆಗ್ಬೋದು. ಏನಕ್ಕೆ ಪಾಸಿಟಿವ್ ಆಗುತ್ತೆ ಅಂತ ಇಲ್ಲಿ ನೋಡೋಣ. ಆಲ್ಮೋಸ್ಟ್ ಇದಕ್ಕೆ ಸಪೋರ್ಟ್ ತೊಗೊಳ್ತಿದೆ. ಈ ಬಂದ್ಬಿಟ್ಟು ಬೇಸ್ ಲೈನ್ ಬ್ಲೂ ಕಲರ್ ಕನ್ವರ್ಷನ್ ಲೈನು. ಐ ಥಿಂಕ್ ಬ್ಲೂ ಇಸ್ ಬೇಸ್ ಲೈನ್ ಕರೆಕ್ಟ್ ಆಗಿದೆ. ಸಪೋರ್ಟ್ ತೊಗೊಂಡಿದೆ ಬ್ಲೂ. ನಾನು ಯೂಶಲಿ ಇಂಥದ್ದೆಲ್ಲ ನನ್ನ ಕನ್ಫ್ಯೂಷನ್ ಯಾವಾಗಲೂ. ಸೊ ಅಬ್ಸರ್ವ್ ಮಾಡಬೇಕು. ಬೇಸ್ ಲೈನು ಮೀನ್ಸ್ ಕನ್ವರ್ಷನ್ ಇಸ್ ಬ್ಲೂ, ಬೇಸ್ ಲೈನ್ ಇಸ್ ಬ್ರೌನ್. ಸೊ ಕನ್ವರ್ಷನ್ ಲೈನಿಂದ ಇದಕ್ಕೆ ಟಚ್ ಆಗಿ ರಿವರ್ಸ್ ಹೊಡೆಯುತ್ತಾ. ಅಲ್ಲಿ ತನಕ ನಮಗೆ ಒಂದು ಆಟ ಆಡೋಕ್ಕೆ ಸ್ವಲ್ಪ 10 ರೂಪಾಯಿ ಗ್ಯಾಪ್ ಇದೆ. ಬಟ್ ಗೊತ್ತಿಲ್ಲ ಇನ್ನೂ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಒಂದು ಟ್ರೆಂಡ್ ಅಂತೂ ಚೇಂಜ್ ಆಗಿದೆ. ಎಷ್ಟು ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ. ಸಿಯಾಂಟೋ ಇದ್ರ ಪ್ರಕಾರ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. IGL ಟ್ರೆಂಡ್ ಚೇಂಜ್ ಆಗ್ತಿದೆ. ಕರೆಕ್ಟಾಗಿ ಎಲ್ಲ ಕನ್ವರ್ಷನ್ ಲೈನಲ್ಲಿ ಕೂತಿದೆ. ರಿಜೆಕ್ಷನ್ ಆದರೆ ಕಂಪ್ಲೀಟ್ ರಿಜೆಕ್ಷನು, ಇಲ್ಲ ಅಂದರೆ ಮೇಲ್ಗೆ ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಥರ ಸ್ಟಾಕ್ಗಳು ಬಂದಿರುತ್ತೆ ನನ್ನ ಸ್ಕ್ಯಾನರಲ್ಲಿ. ಸೊ ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ವರ್ಕ್ ಆನ್ 5 to 6 ಸ್ಟಾಕ್ಸ್, ನಾಟ್ ಮೋರ್ ದೆನ್ ದಟ್. ನಿಮ್ಗೆ ತುಂಬ ಫೇವ್ರೇಟ್ ಸ್ಟಾಕ್ ಅಂತ ತೊಗೊಂಡಿರ್ತೀರಾ, ತುಂಬ ವರ್ಕ್ ಮಾಡಿರ್ತೀರ ತುಂಬ ದಿವಸದಿಂದ, ತುಂಬ ಗೊತ್ತಿರುತ್ತೆ ರೆಸಿಸ್ಟೆನ್ಸ್ ಸಪೋರ್ಟ್ ಏನಿದೆ ಅಂತ ಅದ್ರದ್ದು. ಅಂಥ ಸ್ಟಾಕ್ಸ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಅದ್ರ ಮೇಲೆ ಕರೆಕ್ಟಾಗಿ ಟ್ರೇಡ್ ತೊಗೊಳ್ತೀರಾ. ಗೊತ್ತಿಲ್ಲದಿರೋ ಸ್ಟಾಕು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದ್ರ ಮೇಲೆ ನೀವು ಹೋಲ್ಡ್ ಮಾಡೋಕ್ಕಾಗಲ್ಲ. ಅದನ್ನು ನಿಮ್ಮನ್ನು ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ಇದೆಲ್ಲ ಅಬ್ಸರ್ವೇಷನ್ನು ಆ್ಯಸ್ ಎ ಟೆಕ್ನಿಕ್ ಅಂತ ತಗೊಂಡು ನಿಮ್ಮ ಟ್ರೇಡಿಂಗ್ ಇದರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಈ ಥರದ್ದು ಸಣ್ಣ ಸಣ್ಣ ವಿಚಾರಗಳೇ ನಿಮಗೆ ಟ್ರೇಡಿಂಗ್ನ ಕಾಪಾಡುತ್ತೆ. ಇಲ್ಲ ಅಂದರೆ ಟ್ರೇಡಿಂಗಲ್ಲಿ ಫೇಲ್ ಆಗುತ್ತೆ. ಟ್ರೇಡಿಂಗ್ ಟಿಪ್ಸ್ನ ಹುಡ್ಕೊಂಡು ಹೋಗಿ ನೀವು ದುಡ್ಡು ಮಾಡ್ತೀನಿ ಅಂದರೆ ಖಂಡಿತ ಬರೋಲ್ಲ. ಇದು ಟೆಕ್ನಿಕಲ್ಸ್ನ ಫಂಡಮೆಂಟಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ ಟ್ರೇಡಿಂಗ್ ತೊಗೊಳ್ತೀನಿ ಅಂದರೆ ಖಂಡಿತ ಇಟ್ಸ್ ಎ ಟೋಟಲ್ ಫೇಲ್ಯೂರು. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಸ್ವಲ್ಪ ಲೆಂತಿ ಆಗಿರ್ಬೋದು, ಬಟ್ ವೆರಿ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಳ್ತೀನಿ. ಕಾಮೆಂಟ್ಸ್ ಮಾಡಿ. ನಿಮ್ಮದು ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಮತ್ತು ವಾಟ್ಸಪ್ ಮಾಡ್ಬೋದು. ಏನಾದರೂ ಸಂದೇಹ ಇದ್ದರೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಇನ್ ಕೇಸ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು ಹೊಸದಾಗಿ ಏನಾದ್ರು ಮಾಡ್ತಿದ್ದೀರಾ, ಅಥವಾ ಎಕ್ಸಿಸ್ಟಿಂಗ್ ಬ್ರೋಕರ್ದು ಏನಾದ್ರು ಸಮಸ್ಯೆ ಇದೆ, ಅವ್ನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನೀವು ಓನಾಗಿ ಮಾಡೋಕ್ಕೆ ಹೋಗಿ ಏನೋ ಫೇಲ್ಯೂರ್ ಆಗ್ತಿದೆ, ಸೊ ಆ ಥರದವ್ರು ಇದ್ದರೆ ಖಂಡಿತ ಅಪ್ರೋಚ್ ಮಾಡ್ಕೊಳ್ಳಿ ನನ್ನ. ಸಹಾಯ ಮಾಡ್ತೀನಿ ಅದಕ್ಕೆ ತಕ್ಕನಾಗಿ ಏನೇನು ಬೇಕೋ. ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ನಂದು ಯಾವುದೇ ಲಾಭ ಇಲ್ಲದೆ ನೀವು ಯಾವುದಕ್ಕೂ ಎಂಟ್ರಿ ಆಗಲ್ಲ, ನಾನು ಕೂಡ ಎಂಟ್ರಿ ಆಗಲ್ಲ. ಸೊ ಅದು ತತ್ವ. ಇಡೀ ಜಗತ್ತೇ ಹಾಗೆ ನಡೀತಾ ಇರೋವಂಥದ್ದು. ಸೊ ಲಾಭ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಸ್ವಾರ್ಥ ಇರಬಾರ್ದು. ಅದು ಪರರ ಉಪಕಾರಕ್ಕೋ ಇನ್ನೊಂದಕ್ಕೋ ಏನಕ್ಕೋ ಇಟ್ಕೊಂಡು ಒಳ್ಳೆಯ ಉದ್ದೇಶಕ್ಕೆ ಲಾಭ ಮಾಡಿ. ಸೊ ಅದು ನಿಮಗೆ ಕಾಪಾಡುತ್ತೆ ನಿಮ್ಮನ್ನು. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭವಾಗಲಿ.